ज्ञानं कथं नाशयति पापमिति दृष्टान्तः उच्यते ಜ್ಞಾನವು ಪಾಪವನ್ನು ನಾಶ ಮಾಡುತ್ತೆ ಎಂದು ಪಾಪ ಸಮುದ್ರವನ್ನೇ ದಾಟೋಗ್ಬಿಡ್ತಾನೆ ಪಾಪವನ್ನೇ ಮೀರಿ ಹೋಗ್ಬಿಡ್ತಾನೆ ಯಾವ ರೀತಿ ನಾಶ ಮಾಡುತ್ತೆ ಜ್ಞಾನ ಪಾಪವನ್ನ ಅಂತ ಒಂದು ದೃಷ್ಟಾಂತ ಕೊಡ್ತಾರೆ ಆ ದೃಷ್ಟಾಂತದಲ್ಲೂ ಅಕ್ಷರಾರ್ಥ ತಗೋಬಾರ್ದು ದೃಷ್ಟಾಂತದಲ್ಲಿ ಅಲ್ಲಿ ಕಾರಕತ್ವ ಇದೆ ಬೆಂಕಿಗೆ ಕಟ್ಟಿಗೆ ಸುಡೋದು ಅಂತ ಒಂದು ಕ್ರಿಯೆ ಇದೆ ಹಾಗೆ ಜ್ಞಾನಕ್ಕೆ ಅಜ್ಞಾನ ಸುಡೋದಾಗಲಿ ಪಾಪದ ಕ್ರಿಯೆ ಇಲ್ಲ ಜ್ಞಾನ ಬೆಳಕಿದ್ದಾಗೆ ಜ್ಞಾಪಕ ಲೈಟ್ ಹಾಗೆ ಜ್ಞಾನ ತಾನು ಇಡ್ಲಾಗುತ್ತೆ ಅಷ್ಟೇ ಬೆಳಕು ಬಂದ ಕತ್ಲೆ ಹೇಗೆ ಹೋಗುತ್ತೋ ಹಾಗೆ ಅಷ್ಟೇ ಯಥೈಧಾಂಸಿ ಸಮಿದ್ಧೋಗ್ಯಸ್ಪಸ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾ ಕುರುತೆ ತಥಾ यथा एधांसि समिधः अग्निः भस्मसात् कुरुते अर्जुन ज्ञानाग्निः सर्वकर्माणि भस्मसात् कुरुते तथा तेजांसी ಹೇಗೆ ರೂಪ यदः एधसि एधांसि एधः एधसि ये महाप्राण एधः एधसि एधांसि ಆಮೇಲೆ ಕೃತ್ಯ ಹೇಳೋ एधसा एधोभ्यां एधोसि ನಿಕ್ಕೆ एधसे एधोभ्यां ಯಾಕೆ ಮಹಾಪ್ರಾಣ ಕೇಳಲ್ಲ ಏದಸ ಅಂತಿಲ್ಲ एधसे एधोभ्यां ಏಧೋಭ್ಯಾಮ एधोभ्यः एधसः एधोभ्यां एधोभ्यः एधसः एधसोः एधसाम् एधसि एधसोः एधत्सो ಸ್ಥೂಲ ಏಧಸ್ಸು ಏಧಾಂಸಿ ಯಾವ ವಚನ ದ್ವಿತೀಯ ಬಹುವಚನ ಕಟ್ಟಿಗೆಗಳನ್ನು ಸಮಿದ್ಧ ಅಗ್ನಿ ಚೆನ್ನಾಗಿ ಉರಿದಂತಹ ಬೆಂಕಿಯು ಕಟ್ಟಿಗೆಗಳನ್ನ ಯಾವ ರೀತಿ ಭಸ್ಮಸಾತ್ ಭಸ್ಮೀಭಾವಂ ಅಂತ ಅರ್ಥ ಬೂದಿಯನ್ನಾಗಿ ಮಾಡಿಬಿಡುತ್ತದೆಯೋ ಅದೇ ರೀತಿ ಜ್ಞಾನವೆಂಬ ಅಗ್ನಿಯು ಎಲ್ಲಾ ಕರ್ಮಗಳನ್ನು ಬೂದಿ ಮಾಡುತ್ತೆ ಅಂದ್ರು ಬೂದಿ ಮಾಡುತ್ತೆ ಅಂದ್ರೆ ಇಲ್ಲೇನು ಕರ್ಕಲಾಗತ್ತ ರೂಪಾಂತರಗೊಳ್ಳುತ್ತೆ ಕರ್ಮ ಹಾಗಲ್ಲ ಅರ್ಥ ಅಲ್ಲ ಕರ್ಮಗಳನ್ನು ನಿರ್ಬೀಜವನ್ನಾಗಿ ಮಾಡುತ್ತೆ ಅಂತ ಅರ್ಥ ಕರ್ಮಕ್ಕೆ ಬೀಜತ್ವ ಬರೋದು ಕಾಮ ಅವಿದ್ಯೆಯಿಂದ ಕಾಮ ಅವಿದ್ಯೆನೇ ಕಿತ್ತಾಕ್ಬಿಡುತ್ತೆ ಜ್ಞಾನ ಅವಿದ್ಯೆನೇ ಕಿತ್ತಾಕ್ಬಿಡುತ್ತೆ ಆ ಕರ್ಮ ಇನ್ನು ಕಾರಣವಾಗೋಲ್ಲ ನಿರ್ಬೀಜತ್ವವನ್ನು ಮಾಡುವುದೇ ಜ್ಞಾನವು ಕರ್ಮವನ್ನು ಸುಟ್ಟಾಕುವುದೇ ಹೊರತು ಬೆಂಕಿಯಂತೆ ಬೆಂಕಿ ಕಟ್ಟಿಗೆಯನ್ನ ರೂಪಾಂತರಗೊಳಿಸುವ ಹಾಗೇನೆ ರೂಪಾಂತರಗೊಳಿಸುತ್ತೆ ಅರ್ಥ ಅಲ್ಲ ಯಥಾ ಏಧಾಂಸಿ ಕಾಷ್ಠಾನಿ ಸಮಿದ್ಧಃ ಸಮ್ಯಕ್ ಇದ್ಧಃ ದೀಪ್ತಃ ಅಗ್ನಿಃ ಭಸ್ಮಸಾತ್ ಭಸ್ಮೀಭಾವಂ ಕುರುತೆ ಹೇ ಅರ್ಜುನ ಜ್ಞಾನಮೇವ ಅಗ್ನಿಃ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಹಂಗೆ ಇಟ್ಬಿಟ್ರು ಕೊನೆ ಪಾದವನ್ನ ಹೇಗೆ ಕಟ್ಟಿಗೆಗಳನ್ನ ಚೆನ್ನಾಗಿ ಉರಿಯುತ್ತಿರುವಂತಹ ಅಗ್ನಿಯು ಬೂದಿಯನ್ನಾಗಿ ಮಾಡಿಬಿಡುತ್ತದೆಯೋ ಅರ್ಧ ಗಂಟೆ ಒಂದು ಗಂಟೆ ಉರಿತದೆ ಹಾಗೆ ಕಟ್ಟಿಗೆ ಬೂದಿ ಆಗ್ಬಿಡುತ್ತೆ ಅಲ್ಲಿ ತೇಜಸ್ಸಂಶ ಉರಿದು ಹೋಗುತ್ತೆ ಜಲಾಂಶ ಹೊಗೆಯಾಗಿ ಹೋಗುತ್ತೆ ಕೃಷಿ ಅಂಶ ಬೂದಿ ಆಗುತ್ತೆ ಆಯ್ತಾ ಏನು ಹೇಳ ಕಟ್ಟಿಗೆಯಲ್ಲಿ ಕಟ್ಟಿಗೆಯಲ್ಲಿ ಹೇಳ್ತಿರೋದು ಕಟ್ಟಿಗೆಯಲ್ಲಿ ಏನೇನು ಅಂಶ ಇದೆ ನೀರು ಗಾಳಿ ಆಕಾಶ
ನೀರು ಹೊಗೆ ಮತ್ತೆ ನೀರು ಹೋಗಿಯ ನೀರು ಹೊಗೆ ಆಗುತ್ತೆ, ಬೂದಿ ಮಣ್ಣಾಗುತ್ತೆ, ಕಟ್ಟಿಗೆ ಬೂದಿ ಮಣ್ಣಲ್ಲ, ಜೀವಾಂಶ ಬೂದಿ ಆಗುತ್ತೆ. ಆಮೇಲೆ ಉಳಿಯೋದು ಯಾವುದು? ತೇಜಸ್. ಯಾವ್ದಾವೆ? ಕಟ್ಟಿಗೆ ಎಣ್ಣೆ ಅಂಶ. ಉಳಿಯುತ್ತೆ. ಅದು ಎಣ್ಣೆ ಅಂಶ ಉರಿಯುತ್ತೆ, ಅದು ತೇಜಸ್ ಅಂಶ. ಕಟ್ಟಿಗೆ ಎಣ್ಣೆ ಅಂಶ ಇರುತ್ತೆ, ನಮ್ಮ ದೇಹದಲ್ಲಿ ಎಣ್ಣೆ ಅಂಶ ಇದೆ, ಕೊಬ್ಬಿದೆ, ಅದು ಉರಿಯುತ್ತೆ. ಒತ್ಮಾಕೋಬೇಕು. ಸಾಮಾನ್ಯವಾಗಿ ಇದು ಇರಲ್ಲ ಮಕ್ಕಳಿಗೆ, ಏನು ಗೊತ್ತೇ ಇರಲ್ಲ. ತೇಜೋ ಬಣ್ಣಗಳಿಂದ ಆಗಿರೋದು ಎಲ್ಲ ಪದಾರ್ಥವೇ. ಎಲ್ಲ ಪ್ರಪಂಚದಲ್ಲಿ ಎಲ್ಲಾ ಪದಾರ್ಥಕ್ಕೂ ತೇಜಸ್ಸು, ನೀರು, ಭೂಮಿಯ ಕಾರಣ. ವಾಯು, ಆಕಾಶ ಅಮೂರ್ತ. ಅದು ಅಮೂರ್ತವಾದದ್ದು ಯಾರು ಬೆರಕೆ ಆಗಲ್ಲ, ಸೇರ್ಕೊಳ್ಳಲ್ಲ. ಇದು ಸೇರ್ಕೊಳುತ್ತೆ, ಉಷ್ಣ ಸೇರ್ಕೊಳುತ್ತೆ ನೀರ್ ಜೊತೆಗೆ, ಬೆಂಕಿ ಜೊತೆಗೆ. ನಿರ್ಬೀಜಂ ಕರೋತಿ ಸಹ ಬಂದ್ಬಿಟ್ರು. ಜ್ಞಾನವೇ ಅಗ್ನಿಯು, ಆ ಜ್ಞಾನಾಗ್ನಿಯು ಎಲ್ಲಾ ಕರ್ಮವನ್ನು ಬೂದಿಯನ್ನಾಗಿ ಮಾಡುತ್ತೆ. ಅಂದ್ರೆ ಅದು ಮೊಳಕೆ ಆಗದೆ ಇರುವಾಗೆ ಮಾಡ್ಬಿಡುತ್ತೆ. ಬೀಜ ಮೊಳಕೆ ಆದ್ರೆ ಗಿಡ ಆಗಿ ಮರವಾಗಿ ಹಣ್ಣು ಬಿಡುತ್ತಲ್ಲ, ಹಾಗೆ ಕರ್ಮ ಬೀಜವಾಗಿದ್ರೆ ಕರ್ಮದಿಂದ ಜನ್ಮ ಬಂದು ಜನ್ಮದಿಂದ ಸುಖ ದುಃಖಗಳು ಬರ್ತಾ ಇರ್ತದೆ. ಅದೇ ಹಣ್ಣು. ಕರ್ಮವೆಂಬ ಬೀಜಕ್ಕೆ ವೃಕ್ಷ ಯಾವುದು ಅಂದ್ರೆ ದೇಹ, ಹಣ್ಣು ಯಾವುದು ಅಂದ್ರೆ ಸುಖ ದುಃಖಗಳು. ಆ ಕರ್ಮಕ್ಕೂ ಬೀಜ ಇದೆ, ಯಾವುದೋ ಕಾಮಕರ್ಮ. ಆ ಕಾಮಕರ್ಮ ಕಾಮ ಅವಿದ್ಯೆ, ಕಾಮ ಅವಿದ್ಯೆ ಕರ್ಮಕ್ಕೂ ಬೀಜ. ಆ ಅವಿದ್ಯೆಯನ್ನ ಕಿತ್ತಾಕ್ಬಿಡುತ್ತೆ ವಿದ್ಯೆ, ಜ್ಞಾನ. ಜ್ಞಾನ ಅವಿದ್ಯೆ ಕಿತ್ತಾಕ್ಬಿಡೋದ್ರಿಂದ ಅವಿದ್ಯೆಯಿಂದ ಹುಟ್ಕೊಂಡ ಕಾಮೂ ಹೋಗುತ್ತೆ, ಕಾಮದಿಂದ ಉಂಟಾದ ಕರ್ಮವೂ ಹೋಗುತ್ತೆ. ಹಾಗಾಗಿ ಇದು ಬರೋದಿಲ್ಲ. ನಹಿ ಸಾಕ್ಷಾದೇವ ಜ್ಞಾನಾಗ್ನಿ ಕರ್ಮಾಣಿ ಇಂಧನವತ್ ಭಸ್ಮೀಕರ್ತು ಶಕ್ನೋತಿ. ಯಾಕೆ ನಿರ್ಬೀಜನ್ ಕರೋತಿ ಅರ್ಥ ಮಾಡಿದ್ರೆ ಅಲ್ಲಿ ಇಲ್ಲವಲ್ಲ ಶ್ಲೋಕದಲ್ಲಿ, ಸುಡುತ್ತೆ ಅಂತ ಇದೆಯಲ್ಲ. ಜ್ಞಾನಾಗ್ನಿಯು ಕಟ್ಟಿಗೆಯನ್ನ ಅಗ್ನಿ ಸುಡುವ ಹಾಗೆ ಕರ್ಮವನ್ನು ಸುಡುತ್ತೆ ಅಂತಿದೆಯಲ್ಲ, ಅದಕ್ಕೆ ನೀವೇನ್ ಮಾಡ್ಬಿಟ್ರೆ ನಿರ್ಬೀಜವನ್ನಾಗಿ ಮಾಡುತ್ತೆ ಅಂತ ಅರ್ಥ ಮಾಡಿದ್ರೆ. ಯಾಕೆ ಹಂಗ್ ಮಾಡಿದ್ರೆ ಅದಕ್ಕೆ ಕಾರಣ ಕೊಡ್ತಾರೆ. ಅಗ್ನಿಯು ನೇರಾಗಿ ಕಟ್ಟಿಗೆಯನ್ನು ಸುಡುವ ಹಾಗೆ ಜ್ಞಾನವೆಂಬ ಅಗ್ನಿಯು ಕರ್ಮವನ್ನ ಆ ರೀತಿ ಸುಡೋದಿಲ್ಲ. ಯಾಕೆ ಹೇಳ? ಕರ್ಮವಾಗಲಿ ಇದಾಗಲಿ ಅದು ವಸ್ತು ಅಲ್ಲ, ಅದು ಕಾನ್ಸೆಪ್ಟ್. ಅವಿದ್ಯಾ ಕಾಮ ಕರ್ಮಗಳು ಕಾನ್ಸೆಪ್ಟ್ ಹೊರತು ವಸ್ತು ಅಲ್ಲ. ಇದೆಲ್ಲ ವಸ್ತು, ಇದೆಲ್ಲ ಪದಾರ್ಥ. ಅವಿದ್ಯೆ ವಸ್ತು ಅಲ್ಲ ಸುಡೋಕೆ. ಅವಿದ್ಯೆಯನ್ನು ಸುಡುತ್ತೆ ಅನ್ನೋ ಅರ್ಥ ಏನು? ಅವಿದ್ಯೆ ಏನು? ಅವಿದ್ಯೆ ಅನ್ನೋದು ಒಂದು ರೀತಿ ವಿದ್ಯೆಯ ಅಭಾವವೇ ಅವಿದ್ಯೆ. ಅದೇ ವಿದ್ಯೆಯ ವಿರೋಧಿಯಾದ ಅವಿದ್ಯೆ. ಹಾಗಾದ್ರಿಂದ ಅದೊಂದು ರೀತಿ ಫೀಲಿಂಗು. ಅವಿದ್ಯಾ ಕಾಮ ಅನ್ನೋ ಫೀಲಿಂಗ್ ಆದ್ರಿಂದ ಅದನ್ನು ಸುಡುತ್ತೆ ಅಂದ್ರೆ ಅದನ್ನ ಕಾರ್ಯವನ್ನು ಇಲ್ಲವನ್ನಾಗಿ ಮಾಡುತ್ತೆ ಅಷ್ಟೇ ಅರ್ಥ. ತಸ್ಮಾ ಸಮ್ಯಕ್ ದೇಶನಂ ಕರ್ಮಣ ನಿರ್ಪೀಡಿತ ಕಾರಣಮಿತ್ಯಭಿಪ್ರಾಯ. ಅದನ್ನ ಸಮ್ಯಕ್ ದರ್ಶನ ಅಂತ ಏನಿದೆ ಅದು ಎಲ್ಲಾ ಕರ್ಮಗಳನ್ನು ನಿರ್ಬೀಜವನ್ನಾಗಿ ಮಾಡೋದಕ್ಕೆ ಕಾರಣ. ಅದು ಬೀಜವಾಯಿತು, ಮೊಳಕೆ ಬಂತು ಅಂದ್ರೆ ಸಂಸಾರ ಬಂದ್ಬಿಡತ್ತೆ ಅಲ್ವಾ. ಕರ್ಮ ಬೀಜವಾಯಿತು ಅಂದ್ರೆ ಕರ್ಮ ಮೊಳಕೆ ಆಯ್ತು, ಮೊಳಕೆ ಆಯ್ತು ಅಂದ್ರೆ ದೇಹ ಕೊಡ್ತು, ದೇಹ ಕೊಟ್ಟ ಕೂಡಲೇನೆ ಸುಖ ದುಃಖ ಬರುತ್ತೆ. ಅದೇ ಅದರ ಹಣ್ಣು. ಪುಣ್ಯ ಪಾಪದ ಹಣ್ಣು ಯಾವ್ದಂದ್ರೆ ಸುಖ ದುಃಖಗಳೇ ಹಣ್ಣು. ಎಲ್ಲ ಬೇವಿನ ಸೊಪ್ಪು ಇದೆ, ಮಾವಿನ ಹಣ್ಣು ಇದೆ ಜೀವನದಲ್ಲಿ. ಎರಡು ಅನುಭವಿಸ್ಬೇಕು, ಕಹಿನೂ ಅನುಭವಿಸ್ಬೇಕು, ಸಿಹಿನೂ ಅನುಭವಿಸ್ಬೇಕು. ಏನು ಬೆಳಗ್ಗೆ ಮಾಡಕ್ ಬರಲ್ಲ. ಒಂದ್ ರೀತಿ ದ್ವಂದ್ವ ಒಟ್ಟಿಗೆ ಬರ್ತಾ ಇರುತ್ತೆ. ಸಾಮರ್ಥ್ಯ ಜೇನ ಕರ್ಮಣ ಶರೀರ ಮಾರಬ್ಧಂ ಸತ್ ಪ್ರವೃತ್ತ ಫಲತ್ವಾತ್ ಉಪಭೋಗೇರಿ ವಿಕ್ಷಯ ಕ್ಷೀಯತೆ. ಅಲ್ಲ, ಎಲ್ಲಾ ಕರ್ಮವನ್ನು ಕಿತ್ತಾಕ್ಬಿಟ್ರೆ ಜ್ಞಾನ ಕೂಡ ಸೇರೆ ಬಿದ್ದು ಹೋಗ್ಬೇಕಲ್ಲ. ಯಾವ ಕರ್ಮದಿಂದ ಯಾವ ಶರೀರ ಬಂದಿರುತ್ತೋ ಆ ಶರೀರ ಆತ್ಮಜ್ಞಾನ ಆದ್ಮೇಲೆ ಕರ್ಮವೆಲ್ಲ ಸುಟ್ಟೋಗ್ಬಿಡುತ್ತೆ ಅಂದ್ರೆ ಪ್ರಾರಬ್ಧ ಕರ್ಮ ಸುಟ್ಟೋಗ್ಬಿಟ್ಟು ಸತ್ತೋಗ್ಬಿಡ್ಬೇಕಲ್ಲ ಅಂದ್ರೆ ಅದು ಬರೀತಾರೆ. ಹಾಗಾಗಲ್ಲ. ಪ್ರವೃತ್ತ ಫಲತ್ವ ಪ್ರಾರಬ್ಧಸ್ಯ ಕರ್ಮಣ. ಯಾವ ಕರ್ಮದಿಂದ ಯಾವ ಕರ್ಮದಿಂದ ಬ್ರಹ್ಮಜ್ಞಾನಿಯ ಶರೀರ ಉಂಟಾಗಿದೆಯೋ
ಆ ಕರ್ಮ ಮುಗಿಯೋವರೆಗೂ ಬ್ರಹ್ಮಜ್ಞಾನ ಶರೀರ ಇರುತ್ತೆ. ಬ್ರಹ್ಮಜ್ಞಾನ ಆದ್ರು ಮುಕ್ತ ಇಶುವತು ಪ್ರವೃತ್ತ ಫಲತ್ವ ಬಿಟ್ಟ ಹಣ್ಣನ್ನು ಕತ್ತರಿಸಿದ್ರು ಅದರ ವೇಗ ಇರುವವರೆಗೂ ಹೇಗೆ ಹೋಗ್ತಾ ಇರುತ್ತೋ, ಅದರ ಚಕ್ರ, ಅದರ ಫ್ಯಾನು ಸ್ವಿಚ್ ಆಫ್ ಮಾಡಿದ ಮೇಲೂ ತಿರ್ತಾನೆ ಇರುತ್ತೆ. ಬೇಗ ಕ್ಷಯ ಆಗೋವರೆಗೂ ಫ್ಯಾನ್ ತಿರ್ತಾ ಇದೆ. ಸ್ವಿಚ್ ಆಫ್ ಮಾಡಿ ನಿಂತ್ಬೇಕಾಗಿಲ್ಲ. ಯಾಕೆ ತಿರ್ತಾ ಇದೆ ಅಂದ್ರೆ ಫಾಸ್ಟ್ ತಿರ್ತಾ ಇತ್ತು, ಸ್ವಿಚ್ ಆಫ್ ಆಗ್ಬಿಟ್ಟ. ಆಮೇಲೆ 10 ಸೆಕೆಂಡ್ ತಿರುಗುತ್ತೆ. ನೋಡಿದ್ಯಾ? ಅದರಂತೆ ಯಾವ ಶರೀರವು ಬ್ರಹ್ಮಜ್ಞಾನಿ ಶರೀರವು ಯಾವ ಕರ್ಮದಿಂದ ತಯಾರಾಗಿರುತ್ತದೆಯೋ ಆ ಕರ್ಮದ ಫಲ ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸವರೆಗೂ ಅದು ಪ್ರವೃತ್ತ ಫಲ ಕೊಡೋಕೆ ಶುರು ಆಗ್ಬಿಟ್ಟಿರೋದ್ರಿಂದ ಅದನ್ನು ಅನುಭವಿಸೇ ಮುಗಿಸ್ಬೇಕೇ ಹೊರತು ಜ್ಞಾನ ಆಯ್ತು ಅಂತ ಹೇಳಿ ಅಲ್ಲಿಗೆ ಬಿದ್ದೋಗಲ್ಲ. ಹಂಗೇನಾದ್ರು ಜ್ಞಾನ ಆದ್ಮೇಲೆ ಶರೀರ ಬಿದ್ದೋಗ್ಬಿಟ್ರೆ ಬ್ರಹ್ಮಜ್ಞಾನ ಇರುತ್ತೆ. ಆತ್ಮಜ್ಞಾನಕ್ಕಾಗಿ ಹೋಗ್ಬೇಕು ಅನ್ನೋದೇ ಅರ್ಥ ಇಲ್ಲ ಬಿಡುತ್ತೆ. ಗುರುಗಳ ಹತ್ರ ಹೋಗ್ಬೇಕು ಆತ್ಮಜ್ಞಾನಕ್ಕೆ, ಅದು ಆಗೋದೇ ಇಲ್ಲ. ಗುರುಗಳೇ ಇರೋದಿಲ್ಲ. ಅವಾಗ ಜ್ಞಾನ ಆದ್ಮೇಲೆ ಶರೀರ ಬಿದ್ದೋಗ್ಬಿಟ್ರೆ ಗುರುಗಳೇ ಇಲ್ಲ ಅಂತ ಆಗ್ಬಿಡುತ್ತೆ. ಇದ್ದೇ ಇರ್ತಾನೆ. ಅದು ನಮ್ ನೋಡೋ ಕಡೆಯಿಂದ, ಅವ್ರ ಕಡೆಯಿಂದ ಪ್ರಾರ್ಥ ಇಲ್ಲ, ನೋಡೋರ ಪ್ರಾರ್ಥ. ಅದು ಅವರಿಗೆ ನಿತ್ಯ ಅಕರ್ಮಿಗಳವರು, ಕರ್ಮಾತೀತರು. ಅದನ್ನ ನೋಡುವವರಿಗೆ ಅವ್ರಿಗೂ ಇದು ಶರೀರ ಇದೆ, ಸತ್ಯಾಸ್ವಾಮಿಗಳು ಹೇಳುವಂತ ಇದು ರಮಣ ಅಂತ ಅಂದ್ರೆ ನಮ್ಮ ಕಡೆಯಿಂದ ಅವರ ಅನುಭವಿಸಿ ಯಾವಾಗಲಿಲ್ಲ. ಹಾಗಾಗಿ ಯಾನಿ ಅತಃ ಯಾನಿ ಅಪ್ರವೃತ್ತ ಫಲಾನಿ ಜ್ಞಾನ ಪ್ರತ್ಯಯ ಪ್ರಾಕೃತಾರಿ ಜ್ಞಾನ ಸಹಭಾವೀನಿ ಚ ಅತೀತ ಅನೇಕ ಜನ್ಮಕೃತಾನಿ ಚ ತಾನ್ಯೇವ ಸರ್ವಾಣಿ ಭಸ್ಮಸಾ ಕುರುತೆ. ನೀವು ಪ್ರಾರಬ್ಧ ಕರ್ಮವನ್ನು ಉಳಿಸ್ಕೊಂಡ್ಬಿಟ್ರೆ ಅವಾಗ ಜ್ಞಾನಾಗಿ ಸರ್ವ ಕರ್ಮಣೀ ಬೇಕಾಯ್ತು. ಸರ್ವಂ ಸರ್ವೇ ಕರ್ಮಣೀ ದ್ವೇಷ ಹೇಳ್ಬೇಕಾಯ್ತು. ಬಹುಶಃ ಹೇಳ್ಬಿಟ್ಟು ಪರಮಾತ್ಮ ಬಹುಶಃ ಹೇಗೆ ಹೊಂದಿಸ್ತೀರಾ ಅಂತಂದ್ರೆ ಹೊಂದಿಸ್ತಾ ಇದ್ದಾರೆ. ಬಹುತನು ಹೊಂದಿಸ್ಬೋದಪ್ಪ. ಯಾವುದು ಇನ್ನೂ ಫಲ ಕೊಡಕ್ಕೆ, ಇನ್ನು ಈ ಜನ್ಮದಲ್ಲಿ ಫಲ ಕೊಡಕ್ಕೆ ಇನ್ನೂ ಬಂದೇ ಇಲ್ವೋ, ಇನ್ನೂ ಎಂಟ್ರಿ ಆಗಿಲ್ಲ. ಎಂಟ್ರಿ ಆಗದೆ ಇರುವ ಜನ್ಮಾಂತರದಲ್ಲಿ ಮಾಡಿದ್ದಾಗಿರುವ ಅನೇಕ ಜನ್ಮದಲ್ಲಿ ಮಾಡಿದ್ದಾರೆ ಕರ್ಮಗಳು. ಮತ್ತು ಜ್ಞಾನೋತ್ಪತ್ತಿ ಆದ್ಮೇಲೆ, ಜ್ಞಾನೋತ್ಪತ್ತಿಗಿಂತ ಮುಂಚೆ ಮಾಡಿದ್ದು, ಜ್ಞಾನೋತ್ಪತ್ತಿ ಆದ್ಮೇಲೆ ಮಾಡಿದ್ದು. ಜ್ಞಾನೋತ್ಪತ್ತಿಗಾಗಿ ಮಾಡಿದ್ದು ಜ್ಞಾನ ಕೊಟ್ಬಿಟ್ಟಿದೆ. ಜ್ಞಾನೋತ್ಪತ್ತಿಗೋಸ್ಕರ ಮಾಡಿದ ಕರ್ಮ ಜ್ಞಾನ ಕೊಟ್ಬಿಟ್ಟಿದೆ, ಅದು ಆ ಫಲ ಆಯ್ತು. ಜ್ಞಾನೋತ್ಪತ್ತಿಗೆ ಮುಂಚೆ ಜನ್ಮಾಂತದಲ್ಲಿ ಅನುಭವಿಸೋಕ್ಕೋಸ್ಕರ ಮಾಡಿದ ಕರ್ಮ ಜ್ಞಾನೋತ್ಪತ್ತಿ ಮುಂಚೆ. ಇನ್ನು ಜ್ಞಾನ ಆದ್ಮೇಲೆ ಅದನ್ನ ಪೂಜೆ ಪುರಸ್ಕಾರ ಮಾಡಿದ್ರೆ, ದಾನ ಧರ್ಮ ಮಾಡಿದ್ರೆ ಆ ಕರ್ಮವು ನಿರ್ಬೀಜ ಆಗುತ್ತೆ. ಕರ್ಮಕ್ಕೆ ಜ್ಞಾನಕ್ಕೆ ರಿಲೇಷನ್ ಇಲ್ಲ. ಪ್ರಾರಬ್ಧಕ್ಕೆ ಜ್ಞಾನಕ್ಕೆ ಇಲ್ಲ ಇದೆ. ಜ್ಞಾನ ಆಗೋದಕ್ಕೂ ಪ್ರಾರಬ್ಧದಿಂದ ಜ್ಞಾನ ಆಗಿರ್ಬೋದು. ಪ್ರಾರಬ್ಧ ಕರ್ಮ ಫಲವಾಗಿ ಜ್ಞಾನ ಆಗಿರುತ್ತೆ. ಇನ್ನು ಉಳಿದಿರೋದಂದ್ರೆ ಅದು ಕಡೆ ತುಂಬಾ ಇರುತ್ತೆ. ಪ್ರಾರಬ್ಧ ಕರ್ಮದಲ್ಲಿ 100 ಪ್ರಾರಬ್ಧ ಕರ್ಮ ಐತೆ, 60 70 ಜ್ಞಾನ ಬಿಡುತ್ತೆ, ಅಥವಾ 40-50 ಆಗ್ಬಿಡುತ್ತೆ. ಇನ್ನು 60% ಅನುಭವಿಸ್ಬೇಕು. ಅದು ಯಾವಾಗ ಜ್ಞಾನ ಆಗುತ್ತೆ ಅಂತ ಬರೀ ಪ್ರಾರಬ್ಧ ಫಲದಿಂದ ಜ್ಞಾನ ಬರುತ್ತೆ ಹಾಗನ್ನಲ್ಲ. ಯಾಕೆಂದ್ರೆ ಕರ್ಮ ಜ್ಞಾನ ಆದ್ಮೇಲೆ ಅದು ಪ್ರಾರಬ್ಧದಲ್ಲಿ ಸೇರಿತ್ತು ಬೇಕಾದ್ರೆ ವಾದ ಮಾಡ್ಬೋದೇ ಹೊರತು ಜ್ಞಾನ ಆಗೋದಕ್ಕೆ ವಿಚಾರವೇ ಬೇಕು, ಪ್ರಯತ್ನವೇ ಬೇಕು. ವಿಚಾರವಿಲ್ಲದೆ ಜ್ಞಾನ ಆಗೋಲ್ಲ. ಅದು ವಾದ ಮಾಡ್ಬೋದು, ವಿಚಾರ ಮಾಡ್ಬೇಕು ಅಂತ ಪ್ರಾರಬ್ಧ ಕರ್ಮ ಇತ್ತು, ಜ್ಞಾನ ಆಗ್ಬೇಕು ಅಂತ ಪ್ರಾರಬ್ಧ ಕರ್ಮ ಇತ್ತು ಅದು ವಾದ ಮಾಡಿ ಮಾಡ್ಕೊ, ನಮ್ಗೇನು ವಿರೋಧ ಏನಿಲ್ಲ. ಆದ್ರೆ ಕರ್ಮದ ಫಲವಾಗಿ ಜ್ಞಾನವಾಗುತ್ತೆ ಅಂದ್ರೆ ಅದು ಅನುಭವಕ್ಕೆ ವಿರುದ್ಧ. ಯಾಕಂದ್ರೆ ಜ್ಞಾನ ವಿವೇಕ ವಿಚಾರದಿಂದ ಆಗ್ತಾ ಇರೋ ಪ್ರತ್ಯಕ್ಷವಾಗಿ ಕಂಡು ಬರುತ್ತಿರುವಾಗ ಪರೋಕ್ಷ ಕಲ್ಪನಾ ಗೌರವ, ಅದು ಕಲ್ಪನಾ ಜಾಸ್ತಿ ಆಗುತ್ತೆ. ಯಾವತ್ತೂ ಅಷ್ಟೇ ಪ್ರಯತ್ನಕ್ಕೂ ಫಲಕ್ಕೂ ಸಂಬಂಧ ಸಿಕ್ಕಿರುವಾಗ ಕಲ್ಪನೆ ಮಾಡಕ್ ಹೋಗ್ಬಾರ್ದು. ಊಟ ಮಾಡೋದ್ರಿಂದ ಹೊಟ್ಟೆ ತುಂಬೋದು ಕಂಡು ಬರ್ತಿರುವಾಗ ನಿನ್ನ ಪ್ರಾರಬ್ಧದಿಂದ ನಿಮ್ಗೆ ಹೊಟ್ಟೆ ತುಂಬಿತು ಅಂತ ಕಲ್ಪನೆ ಮಾಡೋದು ಅರ್ಥ ಇಲ್ಲ. ನಿನಗೆ ಹೊಟ್ಟೆ ತುಂಬಬೇಕು ಅಂತ ಪ್ರಾರಬ್ಧ ಕರ್ಮ ಇತ್ತು, ಆದ್ರಿಂದ ಹೊಟ್ಟೆ ತುಂಬಿತು ಅಂತ ಕಲ್ಪನೆ ಮಾಡೋದು ಕಲ್ಪನಾ ಗೌರವ. ಪ್ರತ್ಯಕ್ಷ ಊಟ ಮಾಡೋದು ಹೊಟ್ಟೆ ತುಂಬಿದ್ ಕಾಣ್ತಾ ಇರ್ಬೇಕಾದ್ರೆ ಹಿಂಗೆ ಆ ರೀತಿ ಹೊಟ್ಟೆ ತುಂಬಬೇಕು ಅಂತ ಪ್ರಾರಬ್ಧ ಕರ್ಮ ಇತ್ತು, ಆದ್ರಿಂದ ಹೊಟ್ಟೆ ತುಂಬಿತು ಅಂತಂತೀನಿ ಇದ್ರೆ ಅದು ತುಂಬಾ ಕಲ್ಪನಾ ಅಧಿಕಾರ. ಹಾಗೆ ವಿಚಾರದಿಂದ ಜ್ಞಾನವಾಗ್ತಾ ಇರೋದು ಕಂಡು ಬರುತ್ತಿರುವಾಗ ಜ್ಞಾನವಾಗೋದಕ್ಕೂ ಪ್ರಾರಬ್ಧ ಕರ್ಮವೇ ಕಾರಣ ಅಂತ. ಯಾಕಂದ್ರೆ ಆ ಮಾರ್ಗದಲ್ಲಿ ಹೋಗೋದಕ್ಕೆ, ಮಹಾತ್ಮರು ಸಿಗೋದಕ್ಕೆ
ಅದಕ್ಕೆ ಎಲ್ಲಿ ಪ್ರಯತ್ನವಿಲ್ಲದೆ ಆಗಿರುತ್ತೋ ಅಲ್ಲಿ ಕರ್ಮ ಅಂತ ಹೇಳಿ. ಪ್ರಾರಬ್ಧ ಕರ್ಮ ಯಾಕೆ ಜ್ಞಾನ ಸುಡಲ್ಲ ಅನ್ನೋದಕ್ಕೆ ಒಂದು ಯುಕ್ತಿ ಅಷ್ಟೇ ಈ ಲೌಕಿಕರ ಕಡೆ ಎಲ್ಲ. ಪ್ರಾರಬ್ಧ ಕರ್ಮ ಪ್ರಾರಬ್ಧ ಕರ್ಮ ಕೂಡ ಕೆಲಸಲ್ಲ. ವಿಷಯ ಏನ್ ಬಂದ್ಬಿಡುತ್ತೆ ಅಂದ್ರೆ ಈ ಜ್ಞಾನ ಹಾಗಾದ್ರೆ ಪ್ರಾರಬ್ಧ ಕರ್ಮನ್ ಯಾಕೆ ಸುಡಲ್ಲ ಅಂತ ಸಾಮಾನ್ಯವಾಗಿ ಜ್ಞಾನ ಲೌಕಿಕ ಯಾಕೆ ಸುಡಲ್ಲ ಅಂತ ಪ್ರಶ್ನೆ ಬಂದಾಗ ಪ್ರಾರಬ್ಧ ಕರ್ಮದ ಫಲವೇ ಆಗಿರೋದ್ರಿಂದ ಜ್ಞಾನ ತನ್ನ ಕಾರಣನ ಸುಡಕ್ಕಾಗಲ್ಲ ಅಂತ ಸಮಾಧಾನದ ಉತ್ತರ. ಅದಕ್ಕೆ ಹೀಗ್ ಮಾಡ್ತಾರೆ. ಪ್ರಾರಬ್ಧ ಕರ್ಮದ ಫಲವಾಗಿ ಜ್ಞಾನ ಉಂಟಾಗಿದ್ರೆ ಅದ ಆಮೇಲೆ ಹೇಳೋದು. ಆಮೇಲೆ ಜ್ಞಾನ ಆದ್ಮೇಲೆ ಪ್ರಾರಬ್ಧ ಕರ್ಮದಿಂದ ಜ್ಞಾನ ಆಯ್ತು ಅಂತಂದ್ರೆ ಯಾವ ಪ್ರಾರಬ್ಧ ಕರ್ಮದಿಂದ ಜ್ಞಾನ ಆಗಿದೆಯೋ ಆ ಜ್ಞಾನ ತನ್ನ ಕಾರಣ ಸುಟ್ಟಾಕಲ್ಲ ಅಂತ. ಜ್ಞಾನ ಕಾರ್ಯ ಪ್ರಾರಬ್ಧ ಕರ್ಮ ಕಾರಣ ಅಂತ. ಇದು ಸುಮ್ಮನೆ ಸಮಾಧಾನ ಕೇಳಿದ್ದು. ಪ್ರಾರಬ್ಧ ಕರ್ಮದ ಜ್ಞಾನ ಆಗೋದೇ ಇಲ್ಲ. ಜ್ಞಾನ ಆಗೋದು ವಿವೇಕ ವೈರಾಗಿ ವಿಚಾರದಿಂದಲೇ ಹೊರತು ಏನೋ ವಿಚಾರ ಮಾಡೋಕ್ಕೂ ಪ್ರಾರಬ್ಧ ಕರ್ಮ ಇತ್ತು, ಆ ವಿವೇಕ ಬರೋದಕ್ಕೂ ಪ್ರಾರಬ್ಧ ಕರ್ಮ ಇತ್ತು, ಆಮೇಲೆ ಅಂತ ಗುರು ಸಿಗೋದಕ್ಕೂ. ಈಗ ಅತಿ ಕಲ್ಪನೆ ಇಲ್ಲಿ ಎಲ್ಲಿ ಪ್ರಯತ್ನವಿಲ್ಲದೆ ನಡೆಯುತ್ತೋ ಅದನ್ನು ಪ್ರಾರಬ್ಧ ಕರ್ಮ ಅಂತ ಅನ್ಬೋದು. ಇವಾಗ ಗುರು ಸಿಗೋದು ಪ್ರಾರಬ್ಧ ಕರ್ಮ ಒಪ್ಕೋಬಹುದು, ಮಹಾತ್ಮರು ಸಿಗೋದು. ಆದ್ರೆ ವಿಚಾರ ವಿವೇಕ ಇವನ ಕೈಯಲ್ಲಿ ಇರ್ಬೇಕಾದ್ರೆ ಅದಕ್ಕೆ ಅದೃಷ್ಟವಾದ ಪ್ರಾರಬ್ಧ ಕಲ್ಪನೆ ಮಾಡೋದು ಅರ್ಥ ಇಲ್ಲ. ಅದು ಕರ್ಮ. ನಾನು ಊಟ ಮಾಡಿದಂಗೆ ಹೊಟ್ಟೆ ಅಡುಗೆ ಮಾಡಿರ್ತಾರೆ, ಊಟ ರೆಡಿಯಾಗಿರುತ್ತೆ. ನನ್ ಪ್ರಾರಬ್ಧ ಕರ್ಮ ಇದೆ ಊಟ ಸಿಗುತ್ತೆ, ಪ್ರಾರಬ್ಧ ಕರ್ಮ ಇದೆ ಊಟ ಮಾಡ್ತೀನಿ, ಪ್ರಾರಬ್ಧ ಕರ್ಮ ಇದೆ ಹೊಟ್ಟೆ ತುಂಬತ್ತೆ ಅಂದ್ರೆ ಅದು ಕಲ್ಪನಾ ಗೌರವ, ಸುಮ್ಮನೆ ಅರ್ಥವಿಲ್ಲದೆ ಇರೋ ಕಲ್ಪನೆ ಅದು. ಪ್ರಯತ್ನಕ್ಕೆ ಮೀರಿದ, ಪ್ರಯತ್ನಕ್ಕೆ ನಿಲುಕದ, ಸಿಗದೆ ಇರತಕ್ಕದ್ದಾದ ಪ್ರಾರಬ್ಧ ಕಲ್ಪನೆ ಮಾಡ್ಬೋದು. ಪ್ರಯತ್ನಕ್ಕೆ ಸಿಕ್ಕಿದ್ದನ್ನು ಪ್ರಾರಬ್ಧ ಕಲ್ಪನೆ ಮಾಡೋದು ಅರ್ಥ ಇಲ್ಲ. ಕ್ರಿಯಾಫಲ ಸಂಬಂಧ ಸಿಗದೆ ಇದ್ದಾಗ ಯಾವುದು ಫಲ ಕೊಡಕ್ಕೆ ಆರಂಭವಾಗಿಲ್ಲವೋ, ಜ್ಞಾನೋತ್ಪತ್ತಿಗಿಂತ ಮುಂಚೆ ಮಾಡಿದ್ದಾಗಿರುತ್ತೋ ಮತ್ತು ಜ್ಞಾನದ ಜೊತೆಯಲ್ಲೂ ಮಾಡಿದ್ದಾಗಿರೋ ಕರ್ಮವಾಗಿರುತ್ತೋ. ಜನಕ ಇನ್ನೂ ಯಜ್ಞ ಮಾಡ್ತಾನೆ ಇದ್ರೆ ಅವುಗಳು ಮತ್ತು ಇನ್ನು ಅನೇಕ ಹಿಂದೆ ಕಾಲದಂತಹ ಜನ್ಮಗಳಲ್ಲಿ ಮಾಡಿದ್ದಾದ ಪುಣ್ಯ ಪಾಪಗಳು ಏನಿದೆ ಅವುಗಳೆಲ್ಲವನ್ನು ಬಹುಚನ ಕಂಪ್ಲೀತಲ್ಲ, ಅವುಗಳೆಲ್ಲವನ್ನು ಕೂಡ ಜ್ಞಾನ ಅಗ್ನಿ ಸುಟ್ಟಾಕ್ಬಿಡತ್ತೆ. ಹೊಂದಿಸ್ಕೊಳ್ಳಿ, ಏನ್ ತೊಂದರೆ ಇಲ್ಲ. इत्येवम् अतः न हि ज्ञानेन सदृशं पवित्रमिह विद्यते तत्स्वयं योगसंसिद्धः कालेनात्मनि विन्दति। हि ज्ञानेन सदृशं पवित्रम् इह विद्यते तत् स्वयं योगसंसिद्धः कालेन आत्मनि विन्दति। ನೋಡಿ, ಇಲ್ಲಿ ಭಂಗಂತ ಇವನೇ ಪಡ್ಕೊಳ್ತಾನೆ ಜ್ಞಾನವನ್ನ ಅಂತ ಹೇಳ್ತಾ ಇದ್ದಾರೆ. ಸ್ವಯಂ ಯೋಗ ಸಂಸಿದ್ಧ ಕಾಲೇನ ವಿಂದತಿ, ತಾನೇ ಆ ಯೋಗದಿಂದಾನೇ ಅಧ್ಯಾತ್ಮ ಯೋಗದಿಂದ ತಯಾರಾದವನಾಗಿ ಬಹಳ ದಿವಸ ಪ್ರಯತ್ನ ಮಾಡ್ತಾ 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 ಪಡ್ಕೊಂಡ್ಬಿಡ್ತಾನೆ. ನೋಡಿ, ಜ್ಞಾನವನ್ನು ಪ್ರಾರಬ್ಧಕ್ಕೆ ಸೇರಿಸಿದ ಪರಮಾತ್ಮ. ಜ್ಞಾನಕ್ಕೆ ನಿಂಗೆ ಸ್ವಾತಂತ್ರ್ಯ ಇದೆ, ನಿನ್ ಪ್ರಯತ್ನ ಇದೆ, ನೀನ್ ಎಫರ್ಟ್ ಹಾಕ್ಬೇಕು. ಪ್ರಾರಬ್ಧ ಕರ್ಮ ಇದ್ರೆ ಆತ್ಮಜ್ಞಾನ ಆಗುತ್ತೆ ಅಂತ ಕೂತ್ಕೋಬೇಡ. ಪ್ರಾರಬ್ಧ ಕರ್ಮದ ಹೊಲ ಹಂಗ್ ಕೂತ್ಕೊಂಡ್ರೆ ಜ್ಞಾನ ಆಗಲ್ಲ. ಜ್ಞಾನಕ್ಕೆ ಪ್ರಯತ್ನ ಪಡ್ತಾ ಅಕಸ್ಮಾತ್ ಜ್ಞಾನವಾಗದೆ ಹೋದ್ರೆ ಅವಾಗ ಪ್ರಾರಬ್ಧ ಕಲ್ಪನೆ ಮಾಡು. ಇನ್ನು ನಮ್ಮ ಇದು ಮುಗುದಿಲ್ಲ, ಕರ್ಮ ಮುಗುದಿಲ್ಲ, ಅದಕ್ಕೆ ಆತ್ಮಜ್ಞಾನವಾಗಿಲ್ಲ ಅಂತ, ಪ್ರಾರಬ್ಧ ಕರ್ಮ ಇನ್ನೂ ಇದಾಗ್ಲಿಲ್ಲ ಅಂತ, ಪ್ರಾರಬ್ಧ ಕರ್ಮ ಇಲ್ಲ ಅಂತ ಹೇಗೋ ಸಮಾಧಾನ ಮಾಡ್ಕೊ. ಆದ್ರೆ ಪ್ರಯತ್ನ ಪಡೋದಕ್ಕೆ ಪ್ರಾರಬ್ಧ ಕರ್ಮ ಬೇಕು ಅಂತ ಅಂದ್ಬಿಟ್ರೆ ವ್ಯಕ್ತಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಆಗ್ಬಿಡುತ್ತೆ. ಪುರುಷ ಸ್ವಾತಂತ್ರ್ಯವನ್ನೇ ಅಪಹಾರ ಮಾಡ್ದಂಗೆ ಆಗ್ಬಿಡುತ್ತೆ. ಪುರುಷ ಸ್ವಾತಂತ್ರ್ಯಕ್ಕೆ ಅವಕಾಶ ಕೊಡಬೇಕು, ಪುರುಷ ಪ್ರಯತ್ನಕ್ಕೆ ಜಾಗ ಇದೆ. ಅದರಿಂದ ಜ್ಞಾನಕ್ಕೆ ಸದೃಶ ಅಂದ್ರೆ ಸಮಾನವಾದ ಪವಿತ್ರವಾದದ್ದು ಇಲ್ಲಿ ಇಹಾನೇನೋ ಈ ಪ್ರಪಂಚದಲ್ಲಿ ನಂದಿಲ್ಲ. ಅಂದ್ರೆ ಅನೇಕ ಪವಿತ್ರ, ಗಂಗಾ ಸ್ನಾನ ಪವಿತ್ರ, ಪಂಚಗವ್ಯ ಪವಿತ್ರ, ಆಮೇಲೆ ಬೇರೆ ಬೇರೆ ಪಾವಮಾನ ಮಂತ್ರ ಸ್ತೋತ್ರ ಕೂಷ್ಮ ಪವಿತ್ರ. ಆ ಎಲ್ಲಾ ಪವಿತ್ರತೆಯು ಟೆಂಪ್ರವರಿ, ಜ್ಞಾನದಿಂದ ಆಗುವ ಪವಿತ್ರತೆ ಪರ್ಮನೆಂಟ್. ಆದ್ರಿಂದ ಜ್ಞಾನಕ್ಕೆ ಸಮಾನವಾದ ಪವಿತ್ರವಾದದ್ದು ಈ ಪ್ರಪಂಚದಲ್ಲಿ ಇನ್ನೊಂದಿರುವುದಿಲ್ಲ. ತತ್ವೇನೋ ತಜ್ಞಾನಂ, ಆ ಜ್ಞಾನವನ್ನ ಸ್ವಯಂ ಅದೇನೋ ಸ್ವಯಂ ಸಾಧಕ, ಆ ಸಾಧಕರಾದವನು ತಾನು ಖುದ್ದಾಗಿ ಯೋಗದಿಂದ, ಅಧ್ಯಾತ್ಮ ಯೋಗದಿಂದ
ತಯಾರಾದವನಾಗಿ ಪ್ರತಿನಿತ್ಯ ಆ ಅಧ್ಯಾತ್ಮ ಯೋಗವನ್ನು ಕಲೆಕ್ಟ್ ಮಾಡಿ ಅಂತರ್ಮುಖತೆ ಬೆಳೆಸ್ಕೊಂಡು ಆತ್ಮವಿಚಾರವನ್ನು ಮಾಡುತ್ತಾ ಅನಾತ್ಮದಲ್ಲಿ ಅಭಿಮಾನ ಬಿಟ್ಕೊಂಡು ದೇಹಾದಿಗಳು ತಾಜಾತ್ಮತೆ ಬಿಟ್ಕೊಂಡು ಒಳಕ್ ಸರ್ಕೊಂಡು ತಾನು ಯಾರು ಅಂತ ಪ್ರಶ್ನೆ ಹಾಕೊಂಡು ವಿಚಾರ ಮಾಡ್ತಾ ಕಾಲೇನ ಬಿಂದಗಿ ಎಷ್ಟೋ ಟೈಮ್ ಆದ್ಮೇಲೆ ಯಾವತ್ತೂ ಒಂದ್ಸಲ ಫ್ಲಾಶ್ ಆಗ್ಬಿಡ ನನ್ನ ಅನುಭವ ಹೀಗಿದೆ, ನಾನು ಈ ರೀತಿ ಇರ್ತಕ್ಕವನು, ನಾನು ಹೆಂಗಸು ಅಲ್ಲ ಗಂಡಸು ಅಲ್ಲ, ನಾನು ಹುಟ್ಟಿಯೂ ಇಲ್ಲ ಸಾಯುವನು ಅಲ್ಲ, ನನಗೆ ವಿಕಾರವಿಲ್ಲ, ನಾನು ಎಂದೆಂದಿಗೂ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾದ ಪರಬ್ರಹ್ಮವೇ ಸಚ್ಚಿದಾನಂದ ಸ್ವರೂಪನೇ ಆಗಿದ್ದೀನಿ ಎಂಬುದಾಗಿ ಜ್ಞಾನ ಆಗ್ಬಿಡುತ್ತೆ. ಜ್ಞಾನವಾಗುತ್ತಲೇ ಹೊಸ ಕಣ್ ಕೊಟ್ಟಂಗೆ ಆಗ್ಬಿಡುತ್ತೆ. ಏನು ಅವನಿಗೆ ಜೀವನ ಕಣ್ಬಿಟ್ಟು ನೋಡ್ತಾನೆ ಪ್ರಪಂಚನ. ಎನ್ನೈ ಸಿರಿಯದನಂತ ಭಲೆ ಇನ್ನೇನಿರೋದಕ್ಕಿಂತ ಎಲ್ಲ ನಂದೇ ರೂಪ, ನಾನೇ ರೂಪ, ಎಲ್ಲವೂ ಹಂಗೆ ತಿಳ್ಕೊಂಡ್ಬಿಡ್ತಾನೆ. ಅದ್ಭುತ ಆನಂದ ಬುಗ್ಗೆ ಕಾರಂಜಿ ಉಕ್ತಾ ಇರ್ತದೆ, ಕಾರಂಜಿ ಹಂಗೆ ಆನಂದ ಅವನಿಗೆ ಆ ಹೃದಯದಲ್ಲಿ. ಹಂಗೆ ಹೇಳ್ಬೇಕಮ್ಮ, ಯಾರು ಬರಲ್ಲ ಅಂತ ಜನಕ್ಕೆ ಒಳ್ಳೆ ಕಥೆ ಆಯ್ತು. ನಮ್ ಲಕ್ಷ್ಮಮ್ಮ ಇಲ್ಲ ಕಾರಂಜಿ ಇಲ್ಲ ಅಂತಾರೆ. ಕಾರಂಜಿ ಆಗದವರು ಯಾರಿಗೂ ಬರಲ್ಲ. ಭಾಳ ಆನಂದ ಇದೆ ಅನ್ಬೇಕು. ಅದು ಆನಂದಿ ವಿಭಾಗವಿಲ್ಲದಲ್ಲ, ಕೇವಲ ಆನಂದ ಸ್ವರೂಪ. ಅದು ಬುಗ್ಗೆ ಆನಂದದ ಇದು ಗನಿ. ಜೇನುತುಪ್ಪದ ಹೊಂಡ ಅದು ಎಳ್ಬಿಡ್ತಾರೆ. ಅಲ್ಲಿಯೂ ಇನ್ನೊಂದಿಲ್ವಲ್ಲ ಕಲ್ಪನೆ ಮಾಡೋಕೆ. ಅದು ಅದ್ವೈತವಾದ ಆನಂದ, ಅದು ಅಖಂಡವಾದ ಪೂರ್ಣವಾದ ಆನಂದ. ಆ ಆನಂದಕ್ಕೆ ಅನ್ಕಂಪ್ಯಾರಬಲ್, ಹೋಲಿಕೆ ಕೊಡಕ್ ಬರಲ್ಲ. ಯಾಕೆ ಇನ್ನೊಂದಿದೆ ಹೋಲಿಕೆ ಕೊಡೋದು. ತಾನು ಒಂದ ಸುಷುಪ್ತಿಲಿ ಎಂಥ ಆನಂದ. ನೀವು ಜಾಗರಣೆ ಮಾಡಿರ್ಬೇಕು ಶಿವರಾತ್ರಿ ದಿವಸ. ಬಹಳ ಬೆಳಿಗ್ಗೆ ಮಾನಸ ತುಂಬಾ ಶ್ರಮವಾಗಿರ್ಬೇಕು. ನಿದ್ದೆ ಮಾಡೋಕೆ ಬಿಟ್ಟಿರಬಾರ್ದು. ರಾತ್ರಿ 9 ಗಂಟೆ ಆಗ್ಬಿಡುತ್ತೆ ಮಾನಸ ಮಲಗೋದು. ಆ ಮಲ್ಕೊಂಡು 5-10 ನಿಮಿಷಕ್ಕೆ ನಿದ್ದೆ ಹಚ್ಕೊಂಡ್ಬಿಡುತ್ತೆ. ಅರ್ಧ ಗಂಟೆಗೆ ಯಾರು ಎಬ್ಬಿಸ್ಬಿಟ್ರು ಅಂದ್ರೆ ಕಪಾಲ ಹೊಡೆದ್ಬಿಡ್ತಾನೆ. ಯಾಕೋ ಎಬ್ಬಿಸ್ದೆ ಅಂತ. ಯಾಕೆ ಆ ನಿದ್ದೆಯಲ್ಲಿ ಆನಂದ ಇಲ್ಲವಾಗಿದ್ದೆ ಯಾಕೆ ಹೊಡಿಬೇಕು. ಇನ್ನು ಅರ್ಧ ಗಂಟೆ ಆಗಿರುತ್ತೆ, ನಿದ್ದೆ ಊರ್ಕೊಂಡ್ಬಿಟ್ಟಿರುತ್ತೆ. ಅಂತ ಏನ್ ಆನಂದ ಆದರೂ ಬ್ರಹ್ಮೀಭೂತ ಬ್ರಹ್ಮತಾಂಗತಃ. ಅದು ಆ ಆನಂದಕ್ಕೆ ಏನ್ ನಿದ್ದೆ ಆನಂದ. ಅದು ಏನ್ ಸ್ವೀಟೆಸ್ಟ್ ನೋಡಿ. ಅದು ಜೇನುತುಪ್ಪದ ಅಂತೀವಲ್ಲ, ಮಾವಿನ ಹಣ್ಣು ಅಂತೀವಲ್ಲ, ಜಿಲೇಬಿ ಅಂತೀವಲ್ಲ, ಇನ್ನು ಅದು ಉಚಿತ ಪದ. ಭಾಳ ಹಿತಾಗುತ್ತೆ. ಜ್ಞಾನೇನ ಸದೃಶಂ ತುಲ್ಯಂ ಪವಿತ್ರಂ ಪಾವನಂ ಶುದ್ಧಿಕರಂ ಯಹ ವಿದ್ಯತೆ. ಜ್ಞಾನದೊಡನೆ ಈ ತೃತೀಯ ವಿಭಕ್ತಿ ಹೋಲಿಕೆ ಕೊಡ್ಬೇಕಾದ್ರೆ ತೃತೀಯ ಕೊಡ್ಬೇಕು ಅಂತಿದೆ ವಾಕ್ಯ. ಜ್ಞಾನದೊಡನೆ ಸಮಾನವಾದ, ಈಕ್ವಲ್ ಆದ, ಹೊಂದಿಕೊಂಡ, ಪವಿತ್ರವಾದದ್ದಾದ, ಪಾವನಕರವಾದ, ಶುದ್ಧಿಕರವಾದದ್ದು ಈ ಲೋಕದಲ್ಲಿ ಇನ್ನೊಂದಿಲ್ಲ. ಬೇಜ ಪಾರಾಯಣದಿಂದಲೂ ಇಂಥ ಶುದ್ಧಿ ಉಂಟಾಗಲ್ಲ. ಯಜ್ಞಾಗಾದಿಗಳಿಂದಲೂ ಈ ಶುದ್ಧಿ ಉಂಟಾಗೋದಿಲ್ಲ. ಆಪಸಂಬರು ಪವಿತ್ರಾರ್ಥ ಯಜ್ಞಕೃತೂನ್ ಆಹರೇ. ಇಷ್ಟೀನ್ ಯಜ್ಞಕೃತೂನ್ ಪವಿತ್ರಾರ್ಥ ಆಹರೇ ಅಂದ್ರೆ ಶಿವಭೂತಿಯ ಪೌರ್ಣಮಾಸ್ಯ ಆಮೇಲೆ ಮಹಾನಗೋಪಸ್ಪರ್ಶನಂ ಬಿಲಭಕ್ಷ ಉಪೋಷ್ಯ ಆದ್ಮೇಲೆ ಉಪಕರದ ಮಾನ್ಯ ದಿವಸ ಇಷ್ಟೀನ್ ಯಜ್ಞಕೃತೂನ್ ಪವಿತ್ರಾರ್ಥಮಾಹರೇ ಅಂತ ಹೇಳಿದ್ದಾರೆ. ಇದು ಆಹಿತಾಗ್ನಿ ಆಗಿದ್ರೆ ನಾವು ಗಾಯತ್ರಿ ಮಾಡ್ತೀವಿ. ಗಾಯತ್ರಿ ಮಾನ್ಯ ದಿವಸ ಸೂತ್ರಕಾರರು ಪವಿತ್ರ ಇಷ್ಟಿ ಮಾಡಿ ಅಂತ ಒಂದು ಇಷ್ಟಿ ಹೇಳಿದ್ದಾರೆ. ಪವಿತ್ರ ಆ ಇಷ್ಟಿ ಅಲ್ಲ, ಇನ್ನೊಂದು ಇಷ್ಟಿಯೇ ಬೇರೆ. ಪವಿತ್ರಕ್ಕೋಸ್ಕರವಾಗಿ ಅದೇ ಅಗ್ನಿಯೇ ಗುಂ ಹೋಮುಚ ಎಷ್ಟ ಕಪಾಲ ಇಂದ್ರಾಯ ಗುಂ ಹೋಮುಚ ಏಕಾದಶಿ ಕಪಾಲೋ. ಅದೇ ಅಗ್ನೇಮನ್ವೇ ಇದೆಯಲ್ಲ, ಅದೇ ಪೂರ್ತಿ ಇದು ಪುರಾಣವಾಕ್ಯ ಅಜ್ಜ ಪೂರ್ತಿ ಪಾಪ ನಿವೃತ್ತಿಗಾಗಿ ಇದೆ. ಅದಕ್ಕೆ 7ನೇ ಕಾಂಡದಲ್ಲಿ ಅದಕ್ಕೆ ಬ್ರಾಹ್ಮಣ ಹೇಳ್ತಾ ಇದೆ. ಹೌದು, ಅಲ್ಲ ಉಪಕರ್ಮ ಮಾಡ್ಕೊಂಡ್ಮೇಲೆ ಸಂವತ್ಸರವರೆಗೆ ಅಧ್ಯಯನ ಮಾಡಿದ್ದು ಇಚ್ಛಾತೀತ ಆಯುರ್ವೇದ ಮಾಡ್ತಾರೆ. ಇದು ಆಧ್ಯಾತ್ಮಿಕ ತಿಲದಲ್ಲಿ ಗಾಯತ್ರಿ ಸಾವಿರ ಮಾಡ್ತಾರೆ, ಗಾಯತ್ರಿ ಜಪ ಮಾಡ್ತಾರೆ.
ಕಾಯ್ತು ಬೇಡ ಗಾಜಿಬು ಬೇಡ ಅವರಿಗೆ. ಕಾಯಿಲೆ ಗಾಜಿ ಬಂದು ಮಾಡ್ಬೇಕಾಗಿಲ್ಲ. ಮಾರನೇ ದಿವಸ ಮಾಡ್ಕೊಳ್ಳೋದು ಕಾಮಕಾಶಿ ಇದ್ದ ದಿವಸ ಉಪಕ್ರಮ ದಿವಸ ಮಾಡ್ಕೊಳ್ಳೋದು ಅಚ್ಚರಿ. ಆದ್ರೆ ಮಾರನೇ ದಿವಸ ಇಚ್ಛಾಧೀತ ದೋಷ ಪ್ರಾಯಶ್ಚಿತ್ತಾರ್ಥಂ ಕಾಯ್ತ ಮಾಡಿದಾರಲ್ಲ ಆ ಜಾಗಕ್ಕೆ ಆಹಿತಾಗ್ನಿಗೆ ಇಷ್ಟೀನ್ ಯಜ್ಞಕೃತು ಪವಿತ್ರಾರ್ಥಾನ್ ಆಹಾರ ಅಂತ ಹೇಳಿದ್ದಾರೆ. ಅದು ಕೂಡ ಟೆಂಪ್ರರಿ ಪವಿತ್ರತೆಯೇ. ತತ್ವಜ್ಞಾನದ ಮುಂದೆ ಯಾಕೆ ಹೇಳ ಪರಮಾತ್ಮ ಬಿಡ್ತಾನೆ ಅವನು. ತತ್ವಜ್ಞಾನ ಬಿಟ್ರೆ ಜೀವತ್ವ ಹೊರಟೋಗ್ಬಿಡುತ್ತೆ, ಬ್ರಹ್ಮನ ಬಿಡ್ತಾನೆ. ಹಾಗಾದ್ರಿಂದ ಜ್ಞಾನಕ್ಕೆ ಸಮಾನವಾದ ಅದಕ್ಕೆ ಈಕ್ವಲ್ ಆಗಿರ್ತಕ್ಕದ್ದಾಗಿರುವ ಪಾವನಕರವಾದ ಶುದ್ಧಿಕರವಾದ ಇನ್ನೊಂದಿರುವುದಿಲ್ಲ. ತಜ್ಞಾನಂ ಸ್ವಯಮೇವ ಯೋಗ ಸಂಸಿದ್ಧ ಯೋಗೇನ ಸಂಸಿದ್ಧ ಕರ್ಮಯೋಗೇನ ಸಮಾಧಿಯೋಗೇನ ಸಂಸಿದ್ಧ. ಸಂಸ್ಕೃತ ಯೋಗ್ಯತಾ ಮಾಪನ್ನ ಸನ್ ಮುಮುಕ್ಷು ಕಾಲೇನ ಮಹತಾ ಆತ್ಮನ ವಿಂದತಿ ಲಭತೆ ಇತ್ಯರ್ಥಃ. ಆ ಜ್ಞಾನವನ್ನು ತಾನೇ ಅಂದ್ರೇನು, ಯಾವಾಗನು ಕರ್ಮವನ್ನು ಪಡ್ಕೊಳ್ಳೋಕ್ಕೋಸ್ಕರ ಇದು ಜ್ಞಾನ ಪಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಮುಮುಕ್ಷುವೆ ಯೋಗದಿಂದ ಸಂಸಿದ್ಧನಾಗಿ ಇದ್ದ. ಯೋಗದಿಂದ ಎರಡು ಯೋಗ, ಒಂದು ಕರ್ಮಯೋಗ, ಇನ್ನೊಂದು ಧ್ಯಾನ ಯೋಗ. ಧ್ಯಾನ ಯೋಗಕ್ಕೆ ಹೆಸರೇನೋ ಸಮಾಧಿ ಯೋಗ ಅಂತ ಹೆಸರುಕೊಟ್ಟಿದ್ದಾರೆ ಶಂಕರಾಚಾರ್ಯರು. ಧ್ಯಾನಕ್ಕೆ ಹೆಸರೇನೋ ಸಮಾಧಿ ಯೋಗ ಅಂದ್ರೆ ಅರ್ಥ ಏನೋ, ಸಮಾಧಿ ಅಂದ್ರೆ ಅರ್ಥ ಏಕಾಗ್ರತೆ ಅಂತ ಅರ್ಥ. ಸಮಾಧಿ ಅಂದ್ರೆ ಇದಾಗಲ್ಲ ಅಲ್ಲ, ಚಿತ್ತವೃತ್ತಿ ನಿರೋಧ ಅಲ್ಲ. ಸಮಾಧಿ ಶಬ್ದಕ್ಕೆ ಪಾತಂಜಲ ಯೋಗದಲ್ಲಿ ಇದಾಗ ಒಂದು ಚಿತ್ತವೃತ್ತಿ ನಿರೋಧ ಮಾಡಿ ಒಂದು ಇದಾಗ ನಿರ್ಲಾಪ ಇರೋದು. ಇದು ಹಾಗಿಲ್ಲ. ಸಮಾಧಿ ಇದು ರತ್ನ ಪರೀಕ್ಷಕ, ರತ್ನಮಣಿಯನ್ನೇ ದಿಟ್ಟಿಸಿ ನೋಡುವ ಹಾಗೆಯೇ ನಿಧಿಧ್ಯಾಸನ ಮಾಡುವುದು ಸಮಾಧಿ ಯೋಗ ಅಂತಾರೆ. ಅದನ್ನೇ ಧ್ಯಾನ ಯೋಗ, ಮನೋನಿಗ್ರಹ, ಅಧ್ಯಾತ್ಮ ಯೋಗ ಅಂತ ಹೇಳ್ತಾರೆ. ಹೊರತು ವೇದಾಂತದ ಮಾತ್ರ ಮನಸ್ಸನ್ನು ಅಳಿಸೋದನ್ನು ಎಲ್ಲೂ ಹೇಳಿಲ್ಲ. ಕ್ರಿಯೆ ಮನಸ್ಸನ್ನು ಬಾಧೆ ಮಾಡೋದನ್ನ ಹೇಳಿದ್ದಾರೆ. ಮನಸ್ಸನ್ನು ಅಳಿಸೋ ಕ್ರಿಯೆ ಇಲ್ಲ. ಹಗ್ಗವನ್ನು ಹೇಗೆ ಹಾವನ್ನು ಕಂಡ್ಕೊಂಡು ಹಾವನ್ನ ಹೇಗೆ ಹಗ್ಗವನ್ನು ಕಂಡ್ಕೊಂಡು ಅಳಿಸ್ತೀವೋ ಅದೇ ರೀತಿ ಆತ್ಮನ್ ಕಂಡುಕೊಳ್ಳುತ್ತಲೇ ಮನಸ್ಸನ್ನು ಅಳಿಸೋದೇ ಇದು ಸಮಾಧಿಯೇ ಹೊರತು ಮನಸ್ಸನ್ನ ಚಚ್ಚೋದಲ್ಲ, ಅಡಗಿಸೋದಲ್ಲ. ಚಚ್ಚೋದು, ಅಡಿಸೋದು, ಸಪ್ರಸ್ಸೂ ಇಲ್ಲ. ಅದಲ್ಲ. ಇಲ್ಲಿ ಮನಸ್ಸಿರುವಾಗಲೇನೆಯೇ ಗುಳ್ಳೆ ನೋಡ್ತಿರುವಾಗಲೇ ಅದು ನೀರು, ಮಂಜಿಗೆಡ್ಡೆ ಕಾಣುತ್ತಿರುವಾಗಲೇನೆಯೇ ನೀರು ತಿಳ್ಕೊಳ್ಳೋದಿಲ್ಲ. ವೇದಾಂತದಲ್ಲಿ ಜ್ಞಾನಕ್ಕೆ ಒತ್ತು ಕೊಟ್ಟಿದ್ದಾರೆ ಹೊರತು ಕ್ರಿಯೆಗೆ ಒತ್ತು ಕೊಟ್ಟಿಲ್ಲ. ಎಲ್ಲರೂ ಕ್ರಿಯೆಗೆ ಒತ್ತು ಕೊಟ್ಟಿದ್ದಾರೆ. ಯಾರೋ ಯೋಗಶಾಸ್ತ್ರದವರಾಗಲಿ ಬೇರೆ ದರ್ಶನಕಾರರೆಲ್ಲ ಕ್ರಿಯೆಗೆ ಒತ್ತು ಕೊಡ್ತಾರೆ. ನಮ್ಮಲ್ಲಿ ಕ್ರಿಯೆಗೆ ಒತ್ತು ಕೊಟ್ಟಿಲ್ಲ. ಕ್ರಿಯೆ ಎಲ್ಲಿವರೆಗೆ ಅಂದ್ರೆ ಜ್ಞಾನ ಯೋಗ್ಯತಾ ಪ್ರಾಪ್ತಿ ಆಗುವವರೆಗೆ ಕ್ರಿಯೆ. ಜ್ಞಾನ ಯೋಗ್ಯತಾ ಪ್ರಾಪ್ತಿ ಆಯ್ತು ಅಂದ್ರೆ ತತ್ವಜ್ಞಾನವಾಗುತ್ತಲ್ಲ ಮುಕ್ತನಾಗ್ಬಿಡ್ತಾನೆ. ಅವನು ಮನಸ್ಸನ್ನು ಅಳಿಸೋದಿಲ್ಲ, ಮನಸ್ಸನ್ನು ಸಾಯಿಸೋದಿಲ್ಲ, ಮನಸ್ಸನ್ನು ಚಚ್ಚೋದಿಲ್ಲ, ಏನು ಮಾಡಲ್ಲ. ಆ ಮನಸ್ಸು ಏನ್ ತೋರ್ತಾ ಇದೆ, ಹೇಗೆ ಮಂಜುಗೆಡ್ಡೆ ಅಂತ ಏನ್ ತೋರ್ತಾ ಇದೆ ನೀರಿಗಿಂತ ಬೇರೆ ಅಲ್ಲ ಅಂತ ಹಾಗೆ ಮನಸ್ಸು ಇರುವಾಗಲೇನೆಯೇ ಆತ್ಮನಿಗಿಂತ ಬೇರೆ ಅಲ್ಲ, ಬೇರೆ ಇಲ್ಲ, ಬೇರೆ ಆತ್ಮನೇ ಹೀಗೆ ಮನಸ್ಸಾಗಿ ತೋರ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದನ್ನೇ ಸಮಾಧಿ ಯೋಗ ಅಂತ ಇದ್ದಾರೆ. ಅದನ್ನು ಏಕಾಗ್ರತೆಯಿಂದ ತಿಳ್ಕೊತಾನೆ. ಅನ್ಪೂರ್ಣ ಇದು ಮಾಡಪ್ಪ, ಅನ್ಪೂರ್ಣ ಮಾತ ಮಲ್ಲಿಲ್ಲ. ಮನ್ಸು ಸಪ್ರೆಸ್ ಚಚ್ಚೋದು ಅಂತ ಇದೀರಲ್ಲ, ಅದು ಪರ್ಮನೆಂಟ್ ಆಗಿ ಆಗೋದೇ ಇಲ್ಲ ಅಲ್ವಾ? ಆಗೋದಿಲ್ಲ. ಯಾಕೆಂದ್ರೆ ಕ್ರಿಯೆಯಿಂದ ಮಾಡಿದ್ದು ಟೆಂಪ್ರವರಿಯೇ. ಸಪ್ರೆಸ್ ಮಾಡಿದ್ದು ಕ್ರಿಯೆ ಆದ್ರಿಂದ ಅದರ ಫೋರ್ಸ್ ಎಷ್ಟು ಹೊತ್ತಿರುತ್ತೋ ಅಷ್ಟೊತ್ತು ಅಡಿಗಿರುತ್ತೆ. ಬಿಟ್ಕೊಂಡೇನೆ ಒಂದು 10 ಟೈಮ್ ಜ್ವರ ಬರುತ್ತೆ. ಜ್ವರ ಬರುತ್ತೆ. ಈ ಸ್ಕೂಟರ್ ಟ್ಯೂಬು, ಲಾರಿ ಟ್ಯೂಬ್ ಅನ್ನು ನೀರ ಜೋರ ಒತ್ತಿ ಹಿಡ್ಕೊಂಡ್ರೆ ಮುಳುಗಿರುತ್ತೆ. ಕೈ ಬಿಟ್ಲೆ ಬುರಕ್ಕ ಮೇಲೆ ಬರುತ್ತೆ. ಸೈಕಲ್ ಟ್ಯೂಬ್ ಆಗಲಿ, ಸ್ಕೂಟರ್ ಟ್ಯೂಬ್ ಆಗಲಿ, ಅಥವಾ ಯಾವುದೇ ದೊಡ್ಡ ವಾಹಕ ಟ್ಯೂಬ್ ಅನ್ನ, ಗಾಳಿ ಇರೋದನ್ನ ಒತ್ತಿ ಹಿಡ್ಕೊಂಡು ಮುಳುಗಿರುತ್ತೆ. ಮುಳುಗಿದ್ದೆ ಕೈ ಬಿಟ್ರೆ ಅಷ್ಟೇ ಯೋಗದಿಂದ ಹೊರಗೆ ಬರುತ್ತೆ. ಹಾಗೆ ಈ ಪಾತಂಜಲಿ ಯೋಗದವರಿಗೆ ಅದೊಂದು ಇದಾಗತ್ತೆ ಅವರಿಗೆ.
ಪ್ರಯತ್ನ ಪೂರ್ವಕವಾಗಿ ಅಡಗಿಸುವವರಿಗೆ ಮನಸ್ಸಿಗೊಂದು ಶಕ್ತಿ ಬರುತ್ತೆ ಅನ್ನೋ ನಿಜ. ಮನಸ್ಸು ವಿಶೇಷವಾಗುತ್ತೆ. ಅವರಿಗೆ ಏನಾದ್ರು ಈ ವಿಚಾರ ಕಡೆಗೆ ಆಸಕ್ತಿ ಬಂದು ಇದನ್ನು ವಿಚಾರ ಮಾಡಿ ಹೋದ್ರೆ ಬೇಗ ತತ್ವಜ್ಞಾನ ಆಗೋಕ್ಕೂ ಅವಕಾಶ ಇದೆ. ಅವರಿಗೆ ಆ ಸಂಸ್ಕಾರ ಇರುತ್ತೆ. ಆದ್ರೆ ಅಷ್ಟೇ ಅಲ್ಲ, ಅಡಗಿಸ್ಕೊಳ್ಳೋದೇ ಮೋಕ್ಷ, ಜ್ಞಾನ, ಸಮಾಧಿ ಅಂತ ಹೇಳ್ತಾ ಇಲ್ಲ. ಬಟ್ ಆ ಪ್ರಯತ್ನದಲ್ಲಿ ಎಷ್ಟೋ ಜನ ಆಗಲ್ಲ ಅಂದ್ಬಿಡ್ತಾರೆ. ಅದು ಅವ್ರಿಗೊಂದು ಆನಂದ ಆಗುತ್ತೆ. ಸಮಾಧಿಯಲ್ಲಿ ಇದ್ದಾಗ ಒಂದು ಬಹಳ ಆನಂದ ಮಾಡ್ತಾರೆ. ಅದನ್ನ ಸಹಸ್ರಾರದಿಂದ ಸುರಿಯುತ್ತೆ ರಸ ಅಂತ ಹೇಳ್ತಾರೆ. ಸಹಸ್ರಾರ ಏನ್ ಯಾಜ್ಞವಲ್ಕ್ಯ ಮೈತ್ರಿ ಹೇಳಿದೆ, ನಿಧಿಧ್ಯಾಸಸ್ವ ವ್ಯಾಖ್ಯಾಸ್ಯಾಮಿತೆ ವ್ಯಾಖ್ಯಾನಸ್ಥಿತಿ ನಿಧಿಧ್ಯಾಸಸ್ವ. ಏಕಾಗ್ರತೆನ ಕೇಳು, ಅಲ್ಲೇ ಲಕ್ಷ್ಯ ಬಿಟ್ಟು ಗಮನ ಬಿಟ್ಟು ಕೇಳು. ಲೆಕ್ಕ ಅರ್ಥ ಮಾಡ್ಕೊಳ್ಳೋ ಹಾಗೆ ಅರ್ಥ ಮಾಡ್ಕೊಳ್ಳೋದು ಸ್ವರೂಪವನ್ನ. ಅಷ್ಟೇ ಗಣಿತವನ್ನು ಹೇಗೆ ಅರ್ಥ ಮಾಡ್ಕೊಳ್ತೀವೋ ಹಾಗೆ. ಆದ್ರೆ ಗಣಿತಕ್ಕೂ ಆತ್ಮ ವ್ಯತ್ಯಾಸ ಏನು ಅಂದ್ರೆ, ಗಣಿತವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ವಿಷೀಕರಿಸಿ ಅರ್ಥ ಮಾಡ್ಕೊಳ್ತೀವಿ. ಆತ್ಮ ನಡ್ಕೊಳ್ಬೇಕಾದ್ರೆ ವಿಷೀಕರಿಸಿ ಅಲ್ಲ, ತಾನಾಗಿ ಅರ್ಥ ಆಗಲ್ಲ. ಹೇಳಿ, ಅವ್ರು ಯಾರೋ ಮಾತಾಡ್ತಾ ಇದಾರೆ ಆಮೇಲೆ. ಹೇಳಿ. ಧಾರಣ ಧ್ಯಾನ ಅದು ಪಾತಂಜಲಿ ಯೋಗ, ನಾವು ಅದನ್ನ ಹೇಳಲ್ಲ. ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾನ ಸಮಾಧಿ ಅಷ್ಟಾಂಗ ಯೋಗ ಆಯ್ತಲ್ಲ, ಅದು ವೇದಾಂತದಲ್ಲಿ ಇಲ್ವೇ ಇಲ್ಲ. ಅದೆಲ್ಲ ಇದು ಯೋಗಶಾಸ್ತ್ರ. ಹೇಳಿಮ್ಮ. ಬಾಧೆ ಅಂತ ಆಗಲ್ಲ ಅಲ್ವಾ? ಸೊ ಮನ್ಸು ಒಂದು ಉಪಾಧಿ ಅಂತ ತಿಳ್ಕೊಳ್ಳೋದು ಅಷ್ಟೇ ಮೇನ್ ನಿಧಿಧ್ಯಾಸನದಿಂದ. ಗೊತ್ತಾಗುತ್ತಲೇ ಬಾಧೆ ಆಗ್ಬಿಡುತ್ತೆ. ಇವಾಗ ಮಂಜುಗೆಡ್ಡೆ ಹೇಗೆ ನೀರ್ಗಿಂತ ಬೇರೆ ಎಲ್ಲ ಬಾಧೆ ಆಗ್ಬಿಡುತ್ತಾ, ಆತ್ಮನು ಗೊತ್ತಾಗುತ್ತಲೇ ಮನಸ್ಸು ಬಾಧೆ ಆಗ್ಬಿಡುತ್ತೆ. ಮನಸ್ಸು ಇಲ್ಲೇ ಇಲ್ಲ, ಯಾವಾಗ್ಲೂ ಇಲ್ಲದದು. ಅಲ್ಲ, ಅದು ಮನುಷ್ಯ ಫಂಕ್ಷನ್ ಮಾಡಕ್ ಇರ್ಲೇಬೇಕಲ್ಲ, ಮೈಂಡ್ ಥಾಟ್ ಇರ್ಬೇಕು. ಇದು ಅದು ಥಾಟ್ ಇರೋದು ಬಿಡೋದು ಅದು ಅವರಿಗೆ ಬಿಟ್ಟಿರೋದು. ಸತ್ಯಾಸತ್ಯತೆ ಬೇರೆ, ಕ್ರಿಯಾ ಅಕ್ರಿಯೆ ಬೇರೆ. ಥಾಟ್ ಅನ್ನೋದು ಕ್ರಿಯೆ, ಆದ್ರೆ ಇಲ್ಲಿ ಜ್ಞಾನಕ್ಕೆ ಸತ್ಯಾಸತ್ಯತೆ ಹೇಳ್ತಿರೋದು. ಸತ್ಯ ಏನು ಅಂತಂದ್ರೆ, ಸತ್ಯದಲ್ಲಿ ಆತ್ಮನೇ ಮನಸ್ಸಾಗಿ ತೋರ್ತಿರೋದು. ಆತ್ಮನ ಬಿಟ್ಟು ಮನಸ್ಸಾಗಿಲ್ಲ, ಮನಸ್ಸು ಅನ್ನೋದಿಲ್ಲ. ಆತ್ಮನಿಗೆ ಮನಸ್ಸು ಅಂತ ಹೆಸರು. ಆ ಥಾಟ್ ಮಾಡತ್ತಾ ಬಿಡತ್ತಾ ಅದು ಅವರವರ ಅಪೇಕ್ಷೆಯಿಂದ ಥಾಟ್ ಮಾಡುತ್ತಾ ಇದು ಮಾಡದೇ ಇರುತ್ತೆ. ಥಾಟ್ ಮಾಡಿರೋದಕ್ಕೂ ಬೇರೆ. ಸತ್ಯಾಸತ್ಯ ರಿಯಾಲಿಟಿ ಏನು, ಅಲ್ಲಿ ಅದರ ಸ್ವರೂಪ ಏನು ಅಂದ್ರೆ ಅದು ಆತ್ಮನೇ. ಹೀಗೆ ಕರ್ಮಯೋಗೇನ ಸಮಾಧಿಯೋಗೇನ ಚಾಂದ್ರ ಭಾಷ್ಯಕಾರ ಸಮಾಧಿ ಯೋಗೋ ನಾಮ 6ನೇ ಅಧ್ಯಾಯ ಹೇಳಿದ ಸಮಾಧಿ ಯೋಗ, ಧ್ಯಾನ ಯೋಗ. ಅದರಿಂದಲೂ ಸಂಸಿದ್ಧನಾಗಿ ಎರಡು ಸಾಧನ. ಸಮಾಧಿ ಯೋಗಕ್ಕೆ ಕರ್ಮಯೋಗ ಸಾಧನ. ಕರ್ಮಯೋಗದಿಂದ ಸಮಾಧಿ ಯೋಗ ಬಂದು ನಿಧಿಧ್ಯಾಸನ ಮಾಡಿ ಆಮೇಲೆ ತತ್ವಜ್ಞಾನ ಮಾಡ್ಕೊಳ್ತಾರೆ. ಅದರಿಂದ ಸಂಸ್ಕಾರಗೊಂಡವನಾಗಿ ಯೋಗ್ಯತೆಯನ್ನು ಪಡ್ಕೊಂಡು ಆ ಮುಮುಕ್ಷು ಆಮೇಲೂ ಎಷ್ಟೋ ಟೈಮು ಅಂತ ಅಂದ್ರೆ ಭಾಷಿಕಾರರು ಸಮಾಧಿ ಯೋಗವನ್ನು ಅಳವಡಿಸಿಕೊಂಡ ಮೇಲೂ ಆಗ್ಲೇಬೇಕು ಅಂತ ಏನಿಲ್ಲ. ತತ್ವಜ್ಞಾನವಾಗೋದು ಒಂದು ರೀತಿ ಭಗವದ್ ಅನುಗ್ರಹವೇ. ಅದು ಯಾವಾಗ ತತ್ವಜ್ಞಾನ ಆಗುತ್ತೆ ಅಂತ ಟೈಮ್ ಕೊಡಕ್ಕಾಗಲ್ಲ, ಡೇಟ್ ಕೊಡಕ್ಕಾಗಲ್ಲ, ಇದು ಕೊಡಕ್ಕಾಗಲ್ಲ. ಅವ್ರಿಗೆ ಇದು ಮಾಡ್ಬೇಡಕ್ಕ. ಸಾರಿ, ನಾನೇ ಮಾಡಿ. ಸಮಾಧಿ ಯೋಗ ಆದ್ಮೇಲೆ ನಿಧಿಧ್ಯಾಸನ ಅಂತ ಇದೀರಾ ಗುರುಗಳೇ, ಅಥವಾ ಸಮಾಧಿ ಯೋಗನೇ ನಿಧಿಧ್ಯಾಸನ ಅಲ್ವಾ? ಸಮಾಧಿ ಯೋಗ ನಿಧಿಧ್ಯಾಸನ. ಸಮಾಧಿ ಯೋಗ ಅಂದ್ರೂ ನಿಧಿಧ್ಯಾಸನ ಅಂದ್ರೂ ಒಂದೇ. ಈಗ ನಾವು ಮೆಡಿಟೇಷನ್ ಅಂತ ಮಾಡ್ತೀವಿ, ಅದು ಯಾವ ಲೆಕ್ಕ ಬರುತ್ತೆ? ಮತ್ತೆ ಅದು ಸುಮ್ನೆ ಏನು ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅನ್ಸುತ್ತೆ. ಆ ಮೆಡಿಟೇಷನ್ ಮಾಡಿಸೋದಲ್ಲ, ಪ್ರಜ್ಞೆ ಇಲ್ಲಮ್ಮ. ಇಲ್ಲಿ ರತ್ನ ಪರೀಕ್ಷಕ ರತ್ನಮಣಿ ಗೊತ್ತವಾಗಿ ಆತ್ಮಚಿಂತನೆ ಮಾಡೋದು ಮೆಡಿಟೇಷನ್. ಇದೊಂದು ರೀತಿ ಮನಸ್ಸು ಅಳಿಸೋಗಿರಲ್ಲ, ಮನಸ್ಸಿದ್ದು ಆ ಮನಸ್ಸಿನಿಂದಲೇ ಮನಸ್ಸಿನಲ್ಲೆಲ್ಲ ಅನುಗತವಾಗಿರುವ ಚೈತನ್ಯವನ್ನ ಒಡೆದು ಮೂಡು ಅರ್ಥ ಮಾಡ್ಕೊಳ್ಳೋದು. ಮನಸ್ಸನ್ನು ಇಟ್ಕೊಂಡು ಮನಸ್ಸನ್ನು ಉಳಿಸ್ಕೊಂಡು ಮನಸ್ಸು ಇರುವಾಗಲೇನೆಯೇ ಮನಸ್ಸನ್ನು ಬಾಧೆ ಮಾಡೋದೇ ಹೊರತು ಮನಸ್ಸನ್ನು ಸಾಯಿಸೋದಿಲ್ಲ. ಇಲ್ಲಿ ಅಲ್ಲ, ಸಮಾಧಿ ಯೋಗ ಇತಿಹಾಸ ಒಂದೇನೆ. ಅದನ್ನೇ ನಿಧ್ಯಾಸನ. ಅದು ಸ್ವಾಮಿಗಳು ಬರೀತಾರೆ ಸಂಸ್ಕೃತದಲ್ಲಿ ಸಮಾಧಿ ಯೋಗ, ಧ್ಯಾನ ಯೋಗ, ನಿಧಿಧ್ಯಾಸನ, ಅಧ್ಯಾತ್ಮ ಒಂದೇ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಏಕಾಗ್ರತೆಯಿಂದ ಆತ್ಮಚಿಂತನೆ ಮಾಡೋದೇ ಸಮಾಧಿ ಯೋಗ, ನಿಧಿಧ್ಯಾಸನ ಅನ್ನೋದು. ಪ್ರೈಮರಿ ಸೆಕೆಂಡರಿ ವಿಚಾರ ಧ್ಯಾನ ಯೋಗದಲ್ಲಿ ಕಾಲೇನ ನಿಧಿಧ್ಯಾಸಸ್ವ ಆಗಿ ಅಂತಾನು ಹಂಗೂ ಮಾಡ್ಬೋದು, ಎರಡನ್ನೂ ಮಾಡ್ಬೋದು. ಸಾಮಾನ್ಯವಾಗಿ ಇಲ್ಲಿ ತದನಂತರ ಆತ್ಮನಿಗೆ ಲಭತೆ ಅಂದಿರೋದ್ರಿಂದ
ಇಲ್ಲಿ ಏನು ಶಮದಮಾದಿ ಗುಣಗಳಿಂದ ಸಂಸ್ಕಾರಗೊಂಡಿರೋದು ಒಂದು ಹಂತ. ಶಮದಮಾದಿ ಸಂಸ್ಕಾರಗೊಂಡ ಮೇಲೆ ಆತ್ಮನನ್ನೇ ದಿಟ್ಟಿಸಿ ನೋಡುವ ಒಂದು ಪ್ರಯತ್ನ ಇನ್ನೊಂದು ಹಂತ ಮಾಡ್ಕೋಬೇಕು. ಶಮದಮಾಗಂದ್ರೆ ಪಕ್ವ ಆಗತ್ತಲ್ಲ, ಶಾಂತವಾಗಿ ಮನಸ್ಸು ನಿಲ್ಲತ್ತಲ್ಲ, ಚಿತ್ತಶುದ್ಧಿ ಬರೋ ತನಕ ಅದೊಂದು ಸ್ಟೇಟ್ಮೆಂಟ್ ಮಾಡ್ಕೊಂಡು ಆ ಸಮಾಧಾನ, ಶಾಂತತೆ, ಶಮದಮಾದಿ ಪಕ್ವತೆ ಆದ್ಮೇಲೆ ಆತ್ಮನ ಗುರುತಿಸಿಕೊಳ್ಳೋದು ಈ ಮುಂದಿನ 2ನೇ ಸ್ಟೆಪ್. ಕರ್ಮಯೋಗವು ಜ್ಞಾನೋಪಾಯವು, ಧ್ಯಾನ ಯೋಗವು ಅಂತರ್ಗೋಪಾಯವು, ಎರಡನ್ನೂ ಚಿತ್ತ ಸಂಸ್ಕಾರವಾದವನಿಗೆ ಜ್ಞಾನ ಉಂಟಾಗುವುದು. ಹೇಳಿ. ಈಗ ನಾವು ಮಾಡ್ತಾ ಇವಲ್ಲ ಗುರುಗಳೇ, ನಾವು ಹಂಗೆ ಅಹಂ ಬ್ರಹ್ಮಾಸ್ಮಿ ಅಂತ ಮೆಡಿಟೇಷನ್ ಮಾಡ್ಬಾರ್ದಲ್ವಾ? ಈಗ ಐ ಮೀನ್ ಮಾಡಿದ್ರು ಈಗ ನಮ್ ಇನ್ನ ಚಿತ್ತಶುದ್ಧಿ ಆಗಿಲ್ಲ, ಸೊ ಪ್ರಯೋಜನ ಇರಲ್ಲ ಅನ್ಸುತ್ತೆ. ಅಲ್ಲ, ಅಹಂ ಬ್ರಹ್ಮಾದ್ ಮೆಡಿಟೇಷನ್ ಹೇಗ್ ಮಾಡ್ತೀರಾ ಅಂತ ಹೇಳ್ಬೇಕು. ಅಹಂ ಬ್ರಹ್ಮಾದ್ ಮೆಡಿಟೇಷನ್ ಮಾಡುವಾಗ ಅಹಂ ಎಂಬುದನ್ನು ಬಾಧೆ ಮಾಡಿಕೊಳ್ಳುವ ಮೂಲಕ ಅಹಂ ಇಲ್ಲ, ಬ್ರಹ್ಮವೇ ಇರೋದು ತಿಳ್ಕೊಳ್ಳೋದೇ ಹೊರಟು ಮೆಡಿಟೇಷನ್ ಅಂತಂದ್ರೆ, ಅಹಂ ಬ್ರಹ್ಮಾದ್ ಜಪ ಮಾಡೋದು ಮೆಡಿಟೇಷನ್ ಅಲ್ಲ, ಆ ಭಾವನೆ ಮಾಡೋದು ಅಲ್ಲ. ಭಾವನೆ, ಕಲ್ಪನೆ, ಜಪ ಯಾವುದು ಮೆಡಿಟೇಷನ್ ಅಲ್ಲ. ಹಾವು ಹಗ್ಗವೇ ಹಾಗೇನೆ ನಾನು ಬ್ರಹ್ಮವೇ ಅಂದ್ರೆ ನಾನಿಲ್ಲ, ನಾನಾಗಿ ತೋರ್ತಾ ಇದೆಯಲ್ಲ ಅದು ಕಲ್ಪಿತ ರೂಪ, ಅದು ನೀವು ಬ್ರಹ್ಮವೇ ಹೀಗೆ ನಾನಾಗಿ ತೋರ್ತಾ ಇದೆ. ನಾನು ಅನ್ನೋದು ಬ್ರಹ್ಮಕ್ಕಿಂತ ಬೇರೆಯಾಗಿಲ್ಲ, ಬ್ರಹ್ಮವು ನಾನಾಗಿ ಈ ರೀತಿ ತಪ್ಪಾಗಿ ತೋರ್ತಾ ಇದೆ, ನಾನೆಂಬುದು ಹುಸಿ ತೋರಿಕೆ ತಿಳ್ಕೊಳ್ಳೋದೇ ಅಹಂ ಬ್ರಹ್ಮಾತ್ಮ ವಾಕ್ಯಾರ್ಥ. ಅಲ್ಲ, ಈಗ ಮಾಡ್ಬಾರ್ದು ನಾವು, ನಮಗೆ ಈಗ ಮಾಡಿದ್ರು ಏನು ಮಾಡ್ಬೋದಪ್ಪ. ಚಿತ್ತಶುದ್ಧಿ ಚೆನ್ನಾಗಿ ಆಗ್ಬೇಕಲ್ವಾ, ಅದಕ್ಕೆ ನೀವು ಆಗ್ಬೇಕು ಅಂತ ಮಾಡ್ತಾ ಮಾಡ್ತಾ ಅದೇ ಆಗತ್ತೆ. ಅದನ್ನ ಮಾಡೋಕೆ ಶುರು ಮಾಡಿದ್ರೆ ಅದು ಚಿತ್ತಶುದ್ಧಿಯನ್ನು ಕೊಡುತ್ತೆ, ಚಿತ್ತ ಏಕಾಗ್ರತೆಯನ್ನು ಕೊಡುತ್ತೆ, ಪರಿಚಯವನ್ನು ಮಾಡಿಕೊಡುತ್ತೆ. ಸರ್ವದಾ ಅಹಂ ಬ್ರಹ್ಮಾತ್ಮ ವಾಕ್ಯಾರ್ಥ ಚಿಂತನೆ ಮಾಡುವವನಿಗೆ 3 ಪ್ರಯೋಜನ ಆಗುತ್ತೆ. ಏನೋ ಚಿತ್ತಶುದ್ಧಿ ಆಗತ್ತೆ, ಚಿತ್ತ ಏಕಾಗ್ರತೆ ಬರುತ್ತೆ, ವಾಕ್ಯಾರ್ಥ ವಿಚಾರ ಆಗುತ್ತೆ. ಅದು ಅಹಂ ಬ್ರಹ್ಮಾತ್ಮ ವಾಕ್ಯಾರ್ಥ ವಿಚಾರ ಮಾಡುವವನಿಗೆ ಪ್ರಪಂಚ ಕಡೆ ಹೋಗೋ ಸಂದರ್ಭವೇ ಇಲ್ವಲ್ಲ, ಕಾಮಾದಿಗಳಿಗೆ ಅವಕಾಶವೇ ಇಲ್ಲ ಅವನಿಗೆ. ಸರ್ವದಾ ಅಹಂ ಬ್ರಹ್ಮಾತ್ಮ ವಾಕ್ಯಾರ್ಥ ಅನುಸಂಧಾನ ಮಾಡುವವನಿಗೆ ಕಾಮಕ್ರೋಧಾದಿಗಳಿಗೆ ಅವಕಾಶ ಎಲ್ಲಿದೆ? ಅದೇ ಅಹಂ ಬ್ರಹ್ಮಾತ್ಮ ವಾಕ್ಯ, ಆ ವಾಕ್ಯದ ಅರ್ಥ ಏನು ಅಂತ ಅನುಭವ ತಂದ್ಕೊಳ್ಳೋದು ವಾಕ್ಯಾರ್ಥ ವಿಚಾರ. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನ ಬ್ರಹ್ಮ ಬಂದಲ್ಲ ನಾನು. ಇಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾಮುಖ್ಯತೆ ಇದೆಯೇ ಹೊರತು ಕ್ರಿಯೆಗೆ ಪ್ರಾಮುಖ್ಯತೆ ಇಲ್ಲ ವೇದಾಂತದಲ್ಲಿ. ಬಾಕಿಯವರೆಲ್ಲರೂ ಕ್ರಿಯೆಗೆ ಪ್ರಾಮುಖ್ಯತೆ, ಪ್ರಿಯಾರಿಟಿ ಕೊಡ್ತಾರೆ. ವೇದಾಂತದಲ್ಲಿ ಜ್ಞಾನಕ್ಕೆ ಪ್ರಿಯಾರಿಟಿ, ಅರ್ಥ ಮಾಡ್ಬೋದು, ಗೊತ್ತಾಗೋದು, ಅವಗತಿ, ಅನುಭವ ಗೊತ್ತಾಗೋದು ಕನ್ನಡ ಭಾಷೆಯಲ್ಲಿ. ಅದಕ್ಕೆ ಮುಖ್ಯತೆ ಹೊರತು ಕ್ರಿಯೆಗೆ ಪ್ರಾಮುಖ್ಯತೆ ಇಲ್ಲವೇ ಇಲ್ಲ. ಕ್ರಿಯೆ ಎಲ್ಲ ಅವಿದ್ಯಾ ಕ್ಷೇತ್ರದಲ್ಲೇ ಕ್ರಿಯೆ ನಡೆಯೋದು. ಕ್ರಿಯೆ ಅಂದ್ರೆ ನೀವ್ ಏನಂತ ಮೀನ್ ಮಾಡ್ತಾ ಇರೋದು ಗುರುಗಳೇ? ಅಂದ್ರೆ ಆಕ್ಷನ್ ಅಲ್ಲ ನೀವ್ ಮೀನ್ ಮಾಡ್ತಾ ಇರೋದು ಇಲ್ಲಿ. ಅಲ್ಲಮ್ಮ, ಕ್ರಿಯೆಯನ್ನೇ ಭಾವನೆ ಮಾಡೋ ತಗೊಂಡ್ರೆ ಅದು ಕ್ರಿಯೆ. ಭಾವನೆ ಅಂತ ಏನಂತ ಇದೀನಿ ಅದನ್ನ ಕ್ರಿಯೆ ಅಂತ. ಭಾವನೆ ಮಾಡ್ತೀನಿ, ಅಹಂ ಬ್ರಹ್ಮಾತ್ಮ ಜಪ ಮಾಡ್ತೀನಿ, ಅಹಂ ಮನಸ್ಸನ್ನು ಸಪ್ರೆಸ್ ಮಾಡ್ತೀನಿ, ಮನಸ್ಸನ್ನು ಅಡಗಿಸ್ಕೊಳ್ತೀನಿ, ಅದೆಲ್ಲ ಕ್ರಿಯೆ. ಅದು ಇಲ್ಲಿ ಹೇಳ್ತಿರೋದು ಕ್ರಿಯೆ ಅಲ್ಲ. ಇಲ್ಲಿ ಏನಿದ್ರು ಮನಸ್ಸು ಇರುವಾಗಲೇನೆ, ಗುಳ್ಳೆ ಕಾಣುವಾಗಲೇ ಅದು ನೀರು, ಹಾವು ತೋರುವಾಗಲೇನೆ ಅದು ಹಗ್ಗ, ನಾನು ತೋರ್ತಿರುವಾಗಲೇನೆ ಅದು ಬ್ರಹ್ಮವೇ ಅದು ಹಾಗೆ ತೋರ್ತಾ ಇದೆ. ನಾನಿಲ್ಲ, ಬ್ರಹ್ಮವೇ ಇರೋದು. ನಾನಿಲ್ಲ ಅಂದ್ರೆ ಅದು ಬ್ರಹ್ಮವೂ ಆಗಲ್ಲ. ನಾನು ಅಂತ ಇಟ್ಕೊಂಡ್ರೆ ಅದು ಬ್ರಹ್ಮ ಆಗತ್ತೆ. ಯಾಕೆ ನಾನು ಪರಿಚ್ಛಿನ್ನ ಕಂಪೇರ್ ಮಾಡಿ ಅದು ಅಪರಿಚ್ಛಿನ್ನ ಬ್ರಹ್ಮ ಅನ್ಬೇಕೆ ಹೊರತು ನಾನು ಯಾವಾಗ ಇಲ್ಲ ಅಂತ ಆಯ್ತೋ ಅದು ಬ್ರಹ್ಮವೂ ಅಲ್ಲ, ಬ್ರಹ್ಮವೂ ಇಲ್ಲ ಅಲ್ಲ, ಅದು ಬ್ರಹ್ಮವಲ್ಲ. ಬ್ರಹ್ಮ ಅಂತ ಆಗೋದು ನಾನು ಅಂತಂದಿದ್ರೆ, ನಾನು ಅನ್ನೋದೇ ಇಲ್ಲದೆ ಇದ್ಮೇಲೆ ಬ್ರಹ್ಮ ಅಂತೂ ಆಗೋದು. ಅದೇ ಬ್ರಹ್ಮವಿಲ್ಲ ಅಲ್ಲ, ಸ್ವರೂಪ ಇಲ್ಲ ಆಗಲ್ಲ. ಸ್ವರೂಪಕ್ಕೆ ಬ್ರಹ್ಮ ಅಂತ ಹೆಸರು ಬರೋಲ್ಲ. ಇಲ್ಲ ಬೇರೆ, ಅಲ್ಲ ಬೇರೆ. ಇಲ್ಲ ಅಂದ್ರೆ ವಸ್ತುವೇ ಇಲ್ಲ ಆಗ್ಬಿಡುತ್ತೆ. ಅಲ್ಲ ಅಂದ್ರೆ ಏನ್ ಹೇಳ್ತಿದ್ವೋ ಅದಲ್ಲ. ಬ್ರಹ್ಮ ಅಂತ ನಾವು ಹೇಳ್ತೀವಲ್ಲ ಅದಲ್ಲ. ಬ್ರಹ್ಮ ಅನ್ನೋದು ಅಧ್ಯಾರೋಪ ದೃಷ್ಟಿಯಿಂದಲೇ. ಈ ಇಂಗ್ಲಿಷಲ್ಲಿ ಬಾಧೆಗೆ ಏನ್ ಹೇಳ್ತಾರೆ ಕೇಳ್ತಾ ಇದ್ದಾರೆ. ಬಾಧೆ ಆಗುತ್ತಲ್ಲ, ಅರ್ಥ ಆಯ್ತು. ಡಿಸ್ಟ್ರಾಯ್ ಅಂತ ಅನ್ಸುತ್ತೆ. ಡಿಸ್ಟ್ರಾಯ್ ನಾಶ. ಜ್ಞಾನದಿಂದ ನಾಶ ಆಗಲ್ಲ. ಇದು ಕ್ರಿಯೆಯಿಂದ ಬೆಂಕಿ ಕಾಗದ ಸುಟ್ಬಿಡುತ್ತೆ, ನಾಶ ಆಗತ್ತೆ. ಆದ್ರೆ ಹಗ್ಗ ಗೊತ್ತಾಗ್ಲೇ ಹಾವು ನಾಶ ಆಗಲ್ಲ. ಅಪಿಯರ್ ಆಗಿದ್ದು ಡಿಸಪಿಯರ್ ಆಗುತ್ತೆ. ಅದಕ್ಕೆ ಏನೋ ಹೇಳ್ಬೇಕು ಇಂಗ್ಲಿಷಲ್ಲಿ. ನಮ್ ಸ್ವಾಮಿಗಳು ಪುಸ್ತಕ ಓದಿದ್ರೆ ಗೊತ್ತಾಗುತ್ತೆ, ಸೈನ್ಸ್ ಆಫ್ ಬೀಯಿಂಗ್. ಸೈನ್ಸ್ ಆಫ್ ಬೀಯಿಂಗ್ ಓದಿ ಅನುಪಮ ನಾನು ತಂದ್ಕೊಡ್ತೀನಿ. ಸೈನ್ಸ್ ಆಫ್ ಬೀಯಿಂಗ್ ಒಂದು, ದಿ ಸೇಲಿಯಂಟ್ ಫೀಚರ್ ಆಫ್ ಶಂಕರಾಸ್ ಒಂದು 2 ಪುಸ್ತಕ ಆರ್ಡರ್ ಮಾಡಿ ತರಿಸ್ಕೊಡ್ತೀನಿ. ಆನ್ಲೈನ್ ಇದೆಯಂತಮ್ಮ. ಫಾಲ್ ಅಲ್ಲಿ ಬಿದ್ದೋಯ್ದ, ಫಿಲ್ ಫಾಲ್.
ಆ ಭಾಷೆಯಲ್ಲಿ ತತ್ವಜ್ಞಾನಿಗಳು ಹುಟ್ಕೊಂಡಿದ್ರೆ ಅವಾಗ ಆ ಪದ ಬರುತ್ತೆ. ಯಾವ ಪದ ಇವಾಗ ಸಂಸ್ಕೃತ ಭಾಷೆಯಲ್ಲಿ ಈ ITBT ಇರಲ್ಲ. ಯಾಕೆಂದ್ರೆ ಸಂಸ್ಕೃತ ಭಾಷೆಯವರು ITBTಯಲ್ಲಿ ಹುಟ್ಕೊಂಡಿಲ್ಲ. ಹಾಗೆ ಆತ್ಮಜ್ಞಾನಿಗಳು ಇಂಗ್ಲಿಷ್ ಭಾಷೆಯಲ್ಲಿ ಹುಟ್ಕೊಂಡ್ರೆ ಅವಾಗ ಅದಕ್ಕೆ ಪದ ಬರುತ್ತೆ. ಇದ್ದಾರೆ ಗುರುಗಳೇ. ಅಲ್ಲಮ್ಮ, ಮೂಲತಃ ಇಲ್ಲ ಉಪನಿಷತ್ತು ಮೂಲತಃ ಸಂಸ್ಕೃತ ಭಾಷೆ ಇಲ್ಲೆಲ್ಲ ಏನೋ. ನಮ್ಮ ಅರವಿಂದ್ ಅವರು ಅವ್ರನ್ನ ಬೈದಿದ್ದಾರೆ, ತುಂಬಾ ಪೂರ್ವ ಭಾಷೆ ಇದೆ ಪ್ರಪಂಚದಲ್ಲಿ ಇಂಗ್ಲಿಷ್ ಬೈದಿದ್ದಾರೆ ಅವರು. ಸಾಕೆ ಆಗೋದಿಲ್ಲ, ನಿಮ್ಮ ಎಷ್ಟೋ ಅನುಭವಗಳನ್ನ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ ಈ ಇಂಗ್ಲಿಷ್ ಭಾಷೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಒಂದ್ 2-3 ಪದ ಹಾಕ್ಬಿಟ್ಟು ಅದನ್ನ ಹೆಂಗೋ ಅರ್ಥ ಮಾಡಕ್ ಒದ್ದಾಡ್ಬೇಕೆ ಹೊರತು ಒಂದ್ ಪದದಲ್ಲಿ ಅದನ್ನ ತಿಳ್ಸಕ್ಕೆ ಆಗಲ್ಲ ಅಂತ. ಭಾಷಿಕಾರರು ಮಹತಾ ಕಾಲೇನ ವಿಂದತಿ ಅಂದ್ರು. ಅಂದ್ರೆ ಈ ಧ್ಯಾನ ಯೋಗ ಸಂಪೂರ್ಣವನ್ನು ಮಾಡ್ತಾ 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 ಎಷ್ಟೋ ನಾನು ಇವತ್ತು ಸಮಾಜ ಯೋಗ ಮಾಡಿದೆ, ಇವತ್ತು ನಿಧಿಧ್ಯಾಸ ಮಾಡಿದೆ, ನಂಗೆ ಗೊತ್ತೇ ಆಗ್ಲಿಲ್ಲ ಅಂತ ಆಕ್ಷೇಪಣೆ ಮಾಡ್ಬಿಡಿ. ಇದನ್ನು ಕೂಡ ಪೂರ್ಣ ಗೊತ್ತಾಗುವವರೆಗೂ ಮಾಡ್ತಾ ಇದ್ದು ಯಾವತ್ತೋ ಒಂದ್ ದಿವಸ ಆ ಸಂಸ್ಕಾರಗೊಂಡದ್ದಾದಾಗ ತಿಳ್ಕೊಂಡ್ಬಿಡತ್ತೆ. ಆ ಗೊತ್ತಾದವನಿಗೆ ಗೊತ್ತಾಗತ್ತೆ ಹೊರತು ಬೇರೆಯವ್ರಿಗೆ ಗೊತ್ತಾಗಲ್ಲ. ಹೊಟ್ಟೆ ತುಂಬಿಸ್ಕೊಂಡವನಿಗೆ ಗೊತ್ತಾಗತ್ತೆ ಹೊರತು ಬೇರೆಯವ್ರು ಹೊಟ್ಟೆ ತುಂಬಿದ್ ಗೊತ್ತಾಗತ್ತಾ? ಅದೇ ಗೊತ್ತಾಗ್ದ್ಮೇಲೆ ಆತ್ಮಜ್ಞಾನ ಬೇರೆಯವ್ರಿಗೆ ಅಂತ ಗೊತ್ತಾಗತ್ತೆ. ಅದು ಅನುಭವ ವೇದ್ಯ, ಸ್ವಾನುಭವ ವೇದ್ಯವೇ ಹೊರತು ಅದು ಪರಪ್ರತ್ಯಯ ವೇದ್ಯ ಅಲ್ಲ. ಒಂದು ಒಳ್ಳೆ ಕ್ವೆಶನ್, ಐ ಮೀನ್ ಚಿಕ್ಕ ಕ್ವೆಶನ್, ವಾಟ್ ಎವರ್ ಇರ್ರೆಲೆವೆಂಟ್ ಅಂತ ಅನ್ಬೋದು. ಇದು ಒಂದ್ಸತಿ ಅವ್ರಿಗೆ ನಿರ್ವಿಕಲ್ಪ ಸಮಾಧಿ ಬಂದ ಮೇಲೆ ಗುರುಗಳೇ ಅದು ಬರ್ತಾನೆ ಇರುತ್ತಾ ಅದು, ಅಥವಾ ಒಂದ್ಸತಿ ಬಂದು ಮತ್ತೆ ಬರ್ದೆ ಆಗೋ ಇರಲ್ಲ ಅನ್ಸುತ್ತಲ್ವಾ? ಅದು ಒಂದ್ಸತಿ ನೀವ್ ಹೇಳ್ದಂಗೆ ಬಾಧೆ ಆಗೋಯ್ತು, ಸೊ ಆಮೇಲೆ ಇರೋದೇ ಇಲ್ಲ. ನೀವು ಒಂದ್ಸಲ ಅಂತಂದಲ್ಲ, ಅದು ಕಾಲದಲ್ಲಿ ಆಗೋಲ್ಲ, ಕಾಲಾತೀತ ಅನುಭವ ಅದು. ಇಲ್ಲಿ ಲೋಕದಲ್ಲಿ ಹಲ್ ನೋವು ಒಂದ್ಸಲ ಶುರು ಆದ್ರೆ ದುಡಿತಾನೇ ಇರುತ್ತೆ ಅನ್ನೋ ಹಾಗೇನೆ ಅದು ಕ್ರಿಯಾ ಅನುಭವ ಅಲ್ಲ. ಅದು ಒಂದು ಸಲ ಅನ್ನೋದು ಗೊತ್ತಾಗೋದು ಅಂತ ಒಂದಿಟ್ಕೊಂಡು ಒಂದ್ಸಲ ಅಂತ ಅನ್ಬಹುದೇ ಹೊರತು ಗೊತ್ತಾಗುತ್ತಲೇ ಅದು ಕ್ರಿಯಾಮಯ ಅಲ್ಲ, ಅದು ಅನುಭವ ರೂಪವಾಗಿ ನಿಂತು ಬಿಡ್ತಾನೆ, ಸೆಟ್ ಆಗ್ಬಿಡ್ತಾನೆ ಅದ್ರಲ್ಲಿ. ಅದೇ ಮತ್ತೆ ಲೋಕಕ್ಕೆ ವಾಪಸ್ ಬಂದು ವ್ಯವಹಾರಕ್ ಇದು ದುನಿಯಾ ಐ ಮೀನ್ ಲೋಕಕ್ಕೆ ಬರ್ಬೇಕಾಗುತ್ತಲ್ವಾ? ಬರ್ಬೇಕು ಅನ್ನೋ ಕ್ರಿಯೆ ಅಲ್ಲ. ಲೋಕದಲ್ಲೇ ಶರೀರ ಇರುತ್ತೆ, ಆ ಶರೀರದಲ್ಲೇ ಮನಸ್ಸು ಇಂದ್ರಿಯ ಎಲ್ಲ ಇರುತ್ತೆ. ಆದ್ರೆ ಅವನ ಅನುಭವದಲ್ಲಿ ತಾನು ಯಾರು ಕಂಡ್ಕೊಂಡಿರ್ತಾನೆ. ವ್ಯವಹಾರ ತಕ್ಕಾಗಿ ಅವನು ನಮ್ಮನ್ನು ಜನರು ಅಂತಾನೆ, ಗಿಡ ಮರ ಬಳ್ಳಿ ಬಲವಳ್ಳಿಗೆ ಬಳ್ಳಿ ಅಂತಾನೆ, ಪಶು ಪಕ್ಷಿಗಳೇ ಅಂತಾನೆ. ಒಂದ್ಸತಿ ನಿರ್ವಿಕಲ್ಪ ಸಮಾಧಿಗೆ ಹೋದ್ರೆ ಆಗೋಯ್ತು, ಅಲ್ಲಿಂದ ಇನ್ನ ನೋ ರಿಟರ್ನ್, ಅಲ್ಲೇ ಇದ್ಬಿಡ್ತಾರೆ. ನಿರ್ವಿಕಲ್ಪ ಸಮಾಧಿ ಹೋಗೋದಲ್ಲ, ಅದು ಕ್ರಿಯೆ ಅಲ್ಲ. ನಿರ್ವಿಕಲ್ಪ ಸಮಾಧಿ ಆಗೋದಲ್ಲ, ಅದು ಯಾವಾಗೂ ಅನುಭವ ಸ್ವರೂಪನಾದ ಆತ್ಮನಾಗೆ ಇರೋರು ನಾವು. ಯಾವಾಗಲೂ ತಪ್ಪಾಗಿ ನಾನು ಅನುಪಮ, ನಾನ್ ಸುರೇಖ, ನಾನ್ ಲಕ್ಷ್ಮಿ ಅಂತ ತಪ್ಪಾಗಿ ಅನ್ಕೊಂಡಿದೀವಿ ಹೊರತು ತಪ್ಪಲಿಕ್ಕೆ ಬಿಡೋದನ್ನೇ ಈ ಕಡೆ ನಿರ್ವಿಕಲ್ಪ ಸಮಾಧಿ ಅನ್ಬೇಕೆ ಹೊರತು ನಿರ್ವಿಕಲ್ಪ ಸಮಾಧಿ ಅಂತ ಏನೋ ಒಂದು ಇದೆ ಮಾತ್ರ ಕಲ್ಪಿಸ್ಕೋಕ್ ಹೋಗ್ಬೇಡಿ. ಏನ್ ನಿರ್ವಿಕಲ್ಪ ಸಮಾಧಿ ಏನು ಆಗಲ್ಲ. ಯಾವಾಗೂ ನಿರ್ವಿಕಲ್ಪವೇ ನಿಮ್ಮ ಸ್ವರೂಪ, ನಿಮ್ಮ ಅನುಭವ ವಿಕಲ್ಪ ರಹಿತವಾದದ್ದು. ವಿಕಲ್ಪ ಅಂದ್ರೆ ಅನೇಕ ತರವಾಗಿ ಇಮೇಜ್ ಮಾಡೋದು ವಿಕಲ್ಪ. ಯಾವ ಇಮೇಜಿಗೂ ಅಲ್ಲಿ ಅವಕಾಶ ಇದೆ ಅನ್ನೋದು ನಿರ್ವಿಕಲ್ಪ ಅಷ್ಟೇ. ಅದೇ ವಿಷನ್ ಕರೆಕ್ಟ್ ಆಗುತ್ತೆ, ವಿಷನ್ ಕರೆಕ್ಟ್ ಆಗುತ್ತೆ. ವಿಷನ್ ಕರೆಕ್ಟ್ ಆಗೋದು ಅಷ್ಟೇ ಹೊರತು ನಿರ್ವಿಕಲ್ಪ ಏನೋ ಒಂದು ಸ್ಟೇಟು ಅಲ್ಲಿ ಹೋಗ್ಬಿಡ್ತಾನೆ, ಹಂಗ ಆಗ್ಬಿಡ್ತಾನೆ ಏನೇನೋ ಇಮೇಜ್ ಮಾಡ್ಕೊಳಕ್ ಹೋಗ್ಬೇಡಿ. ಅದೆಂತದ್ದು ಆಗೋದಲ್ಲ. ಅಲ್ಲ ಗುರುಗಳೇ ಅಂತಾರಲ್ವಾ ಏನೋ ಸಹಜ ಸಮಾಧಿ, ಸಾರಿ ಅದೆಲ್ಲ ಯೋಗಶಾಸ್ತ್ರದ ನಮ್ಮ ಸಮಾಧಿ ವೇದಾಂತದಲ್ಲಿ ಇಲ್ಲ. ಅದು ಸಹಜ ಸಮಾಧಿ ನಿರ್ವಿಕಲ್ಪ ಸಮಾಧಿ ವೇದಾಂತದಲ್ಲಿ ಇಲ್ಲ. ಆ ಪದ ಪ್ರಯೋಗವೇ ಮಾಡಿಲ್ಲ ಶಂಕರಾಚಾರ್ಯರು. ನಿರ್ವಿಕಲ್ಪ ಸಮಾಧಿಯನ್ನು ಪ್ರಸ್ಥಾನ ಭಾಷೆದಲ್ಲೂ ಇಲ್ಲ, ಸಹಜ ಸಮಾಧಿ ಅಂತೂ ಇಲ್ಲ. ಇದೆಲ್ಲ ಈ ಯಾರೋ ಇದಲ್ಲಪ್ಪ ಆರ್ಟ್ ಆಫ್ ಲಿವಿಂಗು ಅವ್ರ ಗುರುಗಳು ಇದೆಲ್ಲ. ಅವ್ರ ಗುರು ಒಬ್ರು ಮಹೇಶ್ವರಿ ಅದೆಲ್ಲ ಹೇಳ್ತಾರೆ ಅವರು. ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ ಹೇಳ್ತಾರೆ, ಭಾವಾತೀತ ಧ್ಯಾನ, ನಿರ್ವಿಕಲ್ಪಕ ಸಮಾಧಿ, ಇದು ಅದೆಲ್ಲ ಕ್ರಿಯಾರೂಪವಾಗಿರ್ತಕ್ಕಂತಹ ವ್ಯವಹಾರವೇ ಹೊರತು ಇಲ್ಲಿ ಅದಿಲ್ಲ. ಇಲ್ಲಿ ಏನಿದ್ದು ಇದನ್ನ ರೆಕ್ಟಿಫೈ ಮಾಡ್ಕೊಳ್ಳೋದು, ಜ್ಞಾನವನ್ನು ರೆಕ್ಟಿಫೈ ಮಾಡ್ಕೊಳ್ಳೋದು ಅಷ್ಟೇ. ಇನ್ನೊಂದು ಲಾಸ್ಟ್ ಕ್ವೆಶನ್ ಗುರುಗಳೇ, ಹೇಳ್ಬೋದು? ಅವ್ರು ಯಾರೋ ಕೇಳ್ತಾ ಇದಾರೆ, ಅವ್ರು ಕೇಳಿದ್ಮೇಲೆ ಕೇಳಿ ಕೇಳ್ತಾ ಇಲ್ಲ. ಈಗ ಒಂದ್ಸತಿ ನೀವ್ ಇಲ್ಲ ಅಂತ ಇದೀರ ಅಂದ್ರು, ಅದೇನೋ ಅನಿರ್ವಿಕಲ್ಪ ಅಂತಾರಲ್ವಾ, ಅದು
ಪಡೆದ ಮೇಲೆ ಅದು ಏನಂತಾರೆ ರಿಯಲೈಸ್ ಮಾಡಿದ್ಮೇಲೆ ಹಾ ಅದ ನನ್ ಕ್ವೆಶನ್ ಮರ್ತು ಬಿಟ್ಟೆ ಅದು ಹೇಳೋದ್ರಲ್ಲಿ ಒಂದ್ ನಿಮಿಷ ಗುರುಗಳೇ. ನಿರ್ವಿಕಲ್ಪ ರಿಯಲೈಸ್ ಆಗುತ್ತಲ್ಲ. ಅಲ್ಲ ಅದಾದ್ಮೇಲೆ ಆ ವಾಸನೆ ಇನ್ನ ಇರುತ್ತೆ, ಇನ್ನ ನಿಷ್ಠ ಮಾಡ್ಕೋಬೇಕಾಗುತ್ತಲ್ವಾ ಆ ಪೊಸಿಷನ್ ಅಲ್ಲಿ, ಹಂಗೇನು ಇರೋದೇ ಇಲ್ವಾ ಅಂತ. ವಾಸನೆ ಅಲ್ಲ, ಅದು ಸ್ವರೂಪ. ಅದು ಗೊತ್ತಾಯ್ತು ಗುರುಗಳೇ. ಅದ ಹ್ಯೂಮನ್ ಬೀಯಿಂಗ್ ಆ ಸ್ಟೇಟ್ ರೀಚ್ ಆದವ್ರಿಗೂ ಇನ್ ದೇರ್ ಮೈಂಡ್ ಇನ್ ದೇರ್ ಇದ್ರಲ್ಲಿ ಇನ್ನ ಇರುತ್ತೆ ಅಲ್ವಾ, ಅವ್ರ ಇಸ್ ಇಟ್ ಆಲ್ ಗಾನ್? ಆ ಸ್ಟೇಜ್ ರೀಚ್ ಆಗೋದ್ರಲ್ಲಿ ಎಲ್ಲ ಹೋಗ್ಬಿಟ್ಟಿರುತ್ತಾ ಅಂತ ಅಂತವೆಲ್ಲ. ಅದು ಪಡೆದ ಮೇಲೆ ಇನ್ನೇನ್ ನಿಷ್ಠೆ ಮಾಡ್ಕೊಳ್ಳೋದೇನು ಇರಲ್ವಾ ಅಂತ ಗುರುಗಳೇ, ಅರ್ಥ ಆಯ್ತಾ? ಮನಸ್ಸ ಮತ್ತೆ ಯಾವಾಗ್ಲೂ ಮನಸ್ಸಿಲ್ಲಮ್ಮ, ಮನಸ್ಸು ಪ್ರಪಂಚ ಯಾವಾಗ್ಲೂ ಇಲ್ಲ, ಅದಿದೆ ಅನ್ನೋದೇ ಭ್ರಾಂತಿ. ಈಗ ನಮಗೆ ಮೇನ್ ಪ್ರಾಬ್ಲಮ್ ಇರ್ತಾ ಇರೋದು ನಮ್ದೆಲ್ಲ ವಾಸನೆ ಇರುತ್ತೆ, ಇದಿರುತ್ತೆ, ಅದಿರುತ್ತೆ. ಸೊ ಇಟ್ ಕೀಪ್ಸ್ ಆನ್ ಒಂಥರ ನಮ್ಗೆ ಮುಂದಕ್ಕೆ ಹೋಗಕ್ ಬಿಡಲ್ಲ. ಮನಸ್ಸು ಬೇರೆ ಇಟ್ಕೊಂಡಾಗ ಮನಸ್ಸು ಒಂದು ಇದೆ, ಪ್ರಪಂಚ ಇದೆ, ನಾನಿದ್ದೀನಿ ಅನ್ನೋ ವಾಸನೆಗಳು ಬರುತ್ತೆ. ನಾನನ್ನ ಕಿತ್ತಾಕೊಂಡ್ಮೇಲೆ, ಎಲ್ಲವನ್ನು ಬಾಧೆ ಮಾಡ್ಕೊಂಡ್ಮೇಲೆ ಇನ್ನು ವಾಸನ ಪ್ರಶ್ನೆ ಬರೋದೇ ಇಲ್ಲ. ಅಲ್ಲಿ ಯಾವ ವಾಸನೆಗೂ ಅವಕಾಶ ಇಲ್ಲ, ಯಾವುದಕ್ಕೂ ಅವಕಾಶ ಇಲ್ಲ. ಅವ್ರು ಕೇಳ್ತಾ ಇರೋದು ಜ್ಞಾನ ಆದ್ಮೇಲೆ ತಿರುಗಿ ಗಟ್ಟಿ ಮಾಡ್ಕೋಬೇಕಾ? ಒಂದ್ಸತಿ ಮಾಡ್ಕೋಬೇಕಾಗಿಲ್ಲ, ಅದೇ ಉಳಿಯೋದು, ಬಾಕಿದ ಹೋಗ್ಬಿಡುತ್ತೆ. ಇನ್ನೊಂದು ಉಳಿಯೋದೇ ಇಲ್ಲ. ನೀವು ಎಚ್ಚತ್ ಮೇಲೆ ಕಳಸಿನ ಹಾವು, ಕಳಸಿನ ದುಃಖ, ಆ ಸುಳ್ಳು ಜಪ ಮಾಡ್ಬೇಕಾ? ಕಳಸಿನಲ್ಲಿ ಯಾರೋ ನಿಮ್ಮನ್ನ ಬಂದು ಮಾಡಿದ್ರು ತಿಳ್ಕೊಳ್ಳಿ, ಕಳ್ಳರು ಯಾರೋ ಬಂದ್ಬಿಟ್ಟು ನಿಮ್ಗೆ ಕಟ್ ಹಾಕ್ಬಿಟ್ರು, ಹೊಡ್ತಾ ಇರ್ತಾರೆ, ಒತ್ತಾಡ್ತಿರ್ತೀರಾ, ಚಕ್ಕ ಎಚ್ಚರ ಆಗ್ಬಿಡುತ್ತೆ. ಆಮೇಲೆ ಇಲ್ಲ ಕನಸು ಬಂದಿತ್ತು, ಕನಸಲ್ಲಿ ಕಳ್ಳರು ಬಂದಿದ್ದು ಸುಳ್ಳು, ಕಟ್ಟಿದ್ ಸುಳ್ಳು, ಹೊಡೆದ ಸುಳ್ಳು, ಜಪ ಮಾಡ್ಬೇಕಾ? ಒಂದ್ಸಲಕ್ಕೆ ಹೋಗ್ಬಿಡುತ್ತಲ್ಲ. ಮತ್ತೆಂತ ಜಪ ಮಾಡ್ಬೇಕಾಗಿಲ್ಲ. ಸುಳ್ಳು ಗೊತ್ತಾದ್ಮೇಲೆ ಡಿಸ್ಟ್ರಾಯ್ ಆಗೋಗ್ಬಿಡ್ತದೆ, ಅವಿದ್ಯೆ ಹೋಗುತ್ತಲೆ, ಎಲ್ಲವೂ ಬಾಧಿತವಾಗ್ಬಿಡುತ್ತೆ, ಮತ್ತೆ ಯಾವುದು ಉಳಿಯೋದೇ ಇಲ್ಲ. ಇಲ್ಲಿ ನಾಟ್ ಗೇನಿಂಗ್ ಎ ನ್ಯೂ ಸ್ಟೇಟ್ ಬಟ್ ರಿಯಲೈಸಿಂಗ್ ದ ನ್ಯಾಚುರಲ್ ಸ್ಟೇಟ್. ಹೌದು, ರಿಮೈನಿಂಗ್ ನಾಟ್ ಗೈನಿಂಗ್. ರಿಮೈನಿಂಗ್ ಹೊರತು ಗೈನಿಂಗ್ ಅಲ್ಲ, ಪೊಸೆಸಿವ್ ಅಲ್ಲ. ನೀವಾಗ ಉಳಿಬೇಕು. ನೀವು ಅಲ್ಲದ್ದಾಗಿರುವ ಕಲ್ಪಿತವಾದ ದೇಹ ನಾನು ಅನ್ಕೊಂಡು ಇಲ್ಲಿ ಮೋಹಗೊಳ್ತಾ ಇದ್ದೀರ. ಇದಲ್ಲದು ನಾನು, ಇದಿಲ್ಲದ್ದು, ಇದಲ್ಲ, ಇದು ಇಲ್ಲ, ಇದಲ್ಲ ನಾನು ಮುಂಚೆ ಗೊತ್ತಾಗುತ್ತಲ್ಲ, ಇದು ಇಲ್ಲ ಅಂತಾಗುತ್ತೆ. ಆರಂಭದಲ್ಲಿ ಇದು ನಾನಲ್ಲ, ತಿಳಿಯುತ್ತಲೇ ಇದು ಇಲ್ಲ, ಇರೋದು ನಾನೊಬ್ಬರೇ ಅಂತ ಸೆಟ್ಲ್ ಆಗ್ಬಿಡ್ತಾರೆ. ಸೆಟ್ಲ್ ಆದವನೇ ಆವಾಗ ಗುರುತಿಸ್ಕೊತಾನೆ. ಯಾವಾಗಲೂ ನೀವು ಬ್ರಹ್ಮಸ್ವರೂಪ ಬಿಟ್ಟು ಬರೋಕ್ಕಾಗಲ್ಲ. ನೀವು ಬಿಟ್ಟು ಇಲ್ಲ, ನೀವು ಬ್ರಹ್ಮಸ್ವರೂಪ ಬರೋದಲ್ಲ, ಅದು ತಗೊಳ್ಳೋದು ಬಿಡೋದು ಬರೋದು ಅದು ಅನಾತ್ಮ ವಸ್ತು. ಆ ಸ್ವರೂಪ ಬಿಡೋಕ್ಕೂ ಬರಲ್ಲ, ತಗೊಳಕ್ಕೂ ಬರಲ್ಲ, ಅದು ಯಾವಾಗೂ ಅದಿರೋದೆ. ಅಜ್ಞಾನದಿಂದ ಮರ್ಯಾದಂತ ಆಗಿರುತ್ತೆ, ಅದೇ ಬಿಟ್ಕೊಳ್ಕೊಳ್ಳೆ ಗೊತ್ತಾಗತ್ತೆ ಅಷ್ಟೇ. ಕಾಲೇನ ಮಹತಾ ಕಾಲ, ತುಂಬಾ ದಿವಸ ಅದೇ ವಿಚಾರವನ್ನು ಮಾಡ್ತಾ 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 ಆತ್ಮನಿಗಿಂದ ತನ್ನಲ್ಲೇ ತನ್ನನ್ನು ಗುರುತಿಸ್ಕೊಳ್ತಾನೆ, ಕಟ್ಕೊಳ್ತಾನೆ. ಇದು ಕೂಡ ಔಪಚಾರಿಕವೇ. ಯಾಕೆ ಇದು ವ್ಯವಹಾರ ದೃಷ್ಟಿಯಿಂದ ತಾನು ಒಬ್ಬ ಇಟ್ಕೊಂಡಿದ್ದಾನೆ, ತನ್ನಲ್ಲಿ ಒಂದು ಆ ಆತ್ಮ. ಇದೆಲ್ಲ ವ್ಯವಹಾರ ದೃಷ್ಟಿಯಿಂದ ಬಂದ ಶಬ್ದಗಳೇ ಹೊರತು ಆ ಗೊತ್ತಾಗುತ್ತಲೇ ಈ ಯಾವ ಶಬ್ದಕ್ಕೂ ಯಾವುದಕ್ಕೂ ಅರ್ಥ ಇಲ್ಲ. ಅಲ್ಲಿ ನಿಜ ಹೇಳಿದ್ರೆ ಒಂದು ರೀತಿ ಮೌನಾತೀತವಾದ ಮೌನ ಅದು, ಮೌನವನ್ನು ಮೀರಿದ ಮೌನ ಅದು. ಈ ಮೌನ ಲೌಕಿಕ ಮೌನವೂ ಅಲ್ಲ ಅದು. ಇದು ವಾಗಿಂದ್ರಿಯ ಸಂಯಮ ಮಾಡೋ ಮೌನ ಬೇರೆ, ವಾಗಿಂದ್ರಿಯದ ಸಂಬಂಧವಿಲ್ಲದೆ ಇರತಕ್ಕದ್ದಾಗಿರೋ ಒಂದು ಮೌನ ಅದು. ಶಬ್ದ ಪ್ರತ್ಯಯದ ಸಂಬಂಧವಿಲ್ಲದೆ ಇರೋ ಮೌನ ಸ್ಥಿತಿ ಅದು. ಅನುಭವ ಆಗಲ್ಲ, ಅದು ಅನುಭವವೇ ಅಲ್ಲ. ಅದೇನೋ ಆಗೋದು ಅನ್ನೋದು ಭ್ರಾಂತಿ ಹೋಗೋದೇ ಇಲ್ಲ. ಅದೇನೋ ಪಡ್ಕೋಬೇಕು, ಆಗ್ಬೇಕು, ಮಾಡ್ಬೇಕು ಅಂತ ಅದು ಬರವಾಗ ಊರ್ಕೊಂಡ್ಬಿಟ್ಟಿದೆ. ಅದು ಹೆಂಗ್ ಪಡ್ಕೊಳ್ಳೋದು, ಹೆಂಗ್ ಆಗೋದು, ಹೆಂಗ್ ಮಾಡ್ಕೊಳ್ಳೋದು, ಏನ್ ಮಾಡಿದ್ರೆ ಪಡೆದ್ರೆ ಅದಾಗಲ್ಲ. ತೆಪ್ಪಿಗಿರು. ನಿದ್ದೆಯಲ್ಲಿ ಹೇಗಿದ್ಯೋ ಹಾಗಿರಪ್ಪ. ನಿದ್ದೆಯಲ್ಲಿ ಹೇಗಿದ್ರಪ್ಪ ನೀವು? ಏನ್ ಮಾಡ್ತೀವಿ ನಿದ್ದೆ ಬರೋಕ್ಕೆ? ನಿದ್ದೆ ಬರೋಕ್ ಮಾಡಿ ನಿದ್ದೆ ಬಂತ, ಬಿಟ್ಟು ನಿದ್ದೆ ಬಂತ? ನಿದ್ದೆ ಮಾಡಿದ್ರು, ನಿದ್ದೆ ಎಚ್ಚರವನ್ನು ಬಿಟ್ರು ನೀವು. ದೇಹಾದಿಗಳ ಅಭಿಮಾನ ಬಿಟ್ಟು ನಿದ್ದೆ ಬಂತ? ನಿದ್ದೆ ಮಾಡಿ ಅಡುಗೆ ಮಾಡೋಕೆ ನಿದ್ದೆ ಮಾಡಿದ್ರೆ ನೀವು? ನಿದ್ದೆ ಮಾಡೋದಲ್ಲ, ನಾನ್ ಇದ್ದೆ ಅನ್ನೋದೇ ನಿದ್ದೆ, ನಾನಾಗಿರೋದೇ ನಿದ್ದೆ. ನಾನು ಪ್ಲಸ್ ಇನ್ನೊಂದಾಗೋದೇ ಎಚ್ಚರ, ದೇಹ ನಿಯಮನ ಬುದ್ಧಿ ಆಗೋದು. ನಾನಾಗಿರೋದು ನಮ್ಗೆ ಗೊತ್ತಾಗ್ತಿಲ್ಲ, ಅಥವಾ ಬರ್ತಾ ಇಲ್ಲ. ಏನ ಏಕಾಂತೇನ ಜ್ಞಾನ ಪ್ರಾಪ್ತಿರ್ಭವತಿ ಸಹ ಉಪಾಯ ಉಪದಿಶ್ಯತೆ. ಈಗ ಏನ್ ಹೇಳ್ತೀನಿ ಪರಮಾತ್ಮ ಅಂದ್ರೆ, ಯಾವ ಸಾಧನದಿಂದ 100% ಜ್ಞಾನ ಆಗೇ ಆಗುತ್ತೋ ಅದನ್ನ ಹೇಳ್ತೀನಿ ಹೊರಟಿದ್ದಾನೆ. ಹಿಂದೆ ಹೇಳಿದ್ದು
ತದ್ವಿಧಿ ಪ್ರಣಿಪಾತೇನ ಪರಿಪೃಷ್ಟ ಸೇವೆಯ ಇದೆಯಲ್ಲ, ಅಲ್ಲಿ ಕಪಟ ವಂಚನೆ ಮೋಸ ಆಗ್ಬಹುದು. ಈ ಸಾಧನೆಯಲ್ಲಿ ಕಪಟ ವಂಚನೆ ಮೋಸ ಮಾಡಕ್ ಬರೋಲ್ಲ. ಅಲ್ಲ, ನಮಸ್ಕಾರ ಮಾಡಿ ಕಾಲು ಎಳೆದು ಬಿಡ್ಬೋದು. ನಮಸ್ಕಾರ ಮಾಡ್ದಿ ಹೆಂಗ್ ಮಾಡುದು, ಆಗ ಮೋಸ. ನಮಸ್ಕಾರ ಮಾಡುವ ಠಕ್ಕು ಥಕ್ಕು ಮೋಸ ವಂಚನೆ ಎಲ್ಲ ಇರುತ್ತೆ. ಈ ಶ್ರದ್ಧಾ ತತ್ಪರ ಸಂಹಿತೆಯಲ್ಲಿ ಇಲ್ಲಿ ಮೋಸ ಮಾಡಕ್ ಬರೋಲ್ಲ. ಅದರಿಂದ ಯಾವ ಒಂದು ಉಪಾಯದಿಂದ ಏಕಾಂತವಾಗಿ ಖಡಾಖಂಡಿತವಾಗಿ ಸಟನ್ಲಿ ಜ್ಞಾನ ಪ್ರಾಪ್ತಿ ಆಗೇ ಆಗುತ್ತದೆಯೋ ಅಂಥ ಉಪಾಯವನ್ನು ಹೇಳ್ತೀನಿ ಅಂತ ಹೊರಟಿದ್ದಾನೆ ಪರಮಾತ್ಮ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ಇಟ್ಕೊಂಡು ಶ್ರದ್ಧೆಯನ್ನು ನಂಬಿಕೆ ಯಾವುದರಲ್ಲಿ? ಶಾಸ್ತ್ರವಾಕ್ಯ, ಗುರುವಾಕ್ಯ ಮತ್ತೆ ಭಗವಂತನಲ್ಲಿ ಯಾರಿಗೆ ನಂಬಿಕೆ ಇದೆಯೋ, ಮತ್ತು ಸಾಧನೆಯಲ್ಲೂ ನಂಬಿಕೆ ಇರಬೇಕು. ಸಾಧನ ಮಾರ್ಗವನ್ನು ಪೂರ್ಣ ನಂಬಿಕೆ ಗುರುವಾಕ್ಯ ಅಂಥವನು ಜ್ಞಾನ ಪಡ್ಕೋತಾನೆ. ಇದು ಭಿನ್ನ ಅನ್ವಯ, ಇದು ಸಮುಚ್ಚಯ ಅಲ್ಲ. ಶ್ರದ್ಧಾವಂತನಾದವೇ ಇದಾಗಿದ್ದು. ಆಮೇಲೆ ತತ್ಪರನಾದವನು ಜ್ಞಾನ ಪಡ್ಕೋತಾನೆ, ಅದರಲ್ಲಿಯೇ ಮುಳುಗಿರೋದು. ತತ್ಪರತೆ ಏನ್ ಹೇಳ್ತಾ? ಸಹ ಪರಹ ಯಸ್ಯ ಸಹ ತತ್ಪರಹ. ಸಹ ಯಾವುದೋ ಪರಮಾತ್ಮನೇ. ಅದು ತತ್ವ ಜ್ಞಾನಂ ಪರಹ ಯಸ್ಯ ಸಹ. ಆ ಜ್ಞಾನವೇ ಯಾವನಿಗೆ ಸರ್ವಸ್ವ. ತತ್ವಜ್ಞಾನ ಆಗೋದು ಎದ್ದೋಗಲ್ಲ, ಕೂತ್ಕೊಂಡ್ಬಿಟ್ಟಿದ್ದಾನೆ. ಊಟನೂ ಮಾಡಲ್ಲ, ನಿದ್ದೆನೂ ಮಾಡಲ್ಲ ಅಂತ ಅಷ್ಟರ ಮಟ್ಟ ಕೂತ್ಕೊಂಡವನು ಅದನ್ನೇ ಜ್ಞಾಪ. ಸಂಯತೇಂದ್ರಿಯ ಅದು ಕಾಮ ಪರಂಪರೆಯಿಂದ ಜಿತೇಂದ್ರಿಯನಾದವನು. ಜಿತೇಂದ್ರಿಯನಾಗದೆ ಹೋದ್ರೆ ತತ್ಪರತೆಯೂ ಬರಲ್ಲ, ಶ್ರದ್ಧೆಯೂ ಬರಲ್ಲ. ಜಿತೇಂದ್ರಿಯತ್ವ ಎಲ್ಲದಕ್ಕೂ ಬೇಕು, ಎಲ್ಲಾ ಸಾಧನೆಗೂ ಮೂಲ ಅದು. ಇಂದ್ರಿಯ ನಿಗ್ರಹ ಇಲ್ಲದೆ ಹೋದ್ರೆ ಉಪಾಸನೆಯೂ ಮಾಡೋಕ್ಕಾಗಲ್ಲ, ಅಜ್ಞಾತದ ಕರ್ಮವೂ ಮಾಡೋಕ್ಕಾಗಲ್ಲ, ಆತ್ಮಜ್ಞಾನವೂ ಆಗಲ್ಲ, ವಿದ್ಯಾಭ್ಯಾಸವೂ ಸರಿಯಾಗಲ್ಲ. ಗೊತ್ತಾ? ಯಾರು ಸಿನಿಮಾ ನಾಟಕ ಬೀದಿ ಬಸ್ ಹಾಕ್ತಾರೋ, MG ರೋಡ್ ತಿರುಗೋಕೆ ಹೋಗ್ತೀನಿ, ಅಲ್ಲಿ ತಿರುಗಿ ಹೋಗ್ತೀನಿ, ಅವನಿಗೆ ವಿದ್ಯಾಭ್ಯಾಸವೂ ಆಗಲ್ಲ, ವಿದ್ಯಾಭ್ಯಾಸವೂ ಹಾಳಾಗುತ್ತೆ. ವಿದ್ಯಾರ್ಥಿ ಲೌಕಿಕ ಇವಾಗ ಇಂಜಿನಿಯರ್ ಓದಿರ್ಬೋದು, ಅಥವಾ ಡಾಕ್ಟರ್ ಓದ್ತಾ ಇರ್ಬೋದು, ಅಥವಾ CA ಓದ್ಬೋದು, ಇನ್ನೊಂದು ಅವನು ಕೂಡ ಅದನ್ನು ಓದುವಾಗ ಸಿನ್ಸಿಯರ್ ಆಗಿ ಓದ್ಬೇಕು. ಅಲ್ಲಿ ಪ್ರಾಮಾಣಿಕವಾಗಿ ಅದನ್ನ ಶ್ರದ್ಧೆಯಿಂದ ಹಠ ತೊಟ್ಟು ಓದಿದ್ರೆ ಅದನ್ನ ಪಾಸ್ ಆಗ್ತಾನೆ ಹೊರತು ಹೆಂಗಾಯ್ತು ಹಾಕಿ ಪೀಕ ಮಾಡಿದ್ರೆ ಫೇಲ್ ಆಗ್ತದೆ. ಆತ್ಮಜ್ಞಾನಕ್ಕೆ ಬೇಕು ಅಂತ ಹೇಳಲೇಬೇಕಾಗಿಲ್ಲ. ಜ್ಞಾನಂ ಲಬ್ಧ್ವಾ, ಇಂಥ ಕಷ್ಟಪಟ್ಕೊಂಡು ಜ್ಞಾನ ಪಡ್ಕೊಂಡ್ರೆ ಏನಾಗತ್ತೆ ಅಂದ್ರೆ, ಜ್ಞಾನವನ್ನು ಪಡೆದವನು ಪರಾಂ ಶಾಂತಿ. ಶಾಂತಿಯಲ್ಲೂ ಪರಾಂ ವಿಶೇಷಣ, ಹೆಚ್ಚಿನ ಶಾಂತಿ ಅಂದ್ರೇನೋ? ಮೋಕ್ಷಾಕ್ಷಾಂ, ಎಲ್ಲದರಲ್ಲೂ ಬಿಡುಗಡೆ ಹೊಂದಿದ್ದಾಗಿರುವ ಶಾಂತಿ. ಇದೆಲ್ಲ ಗೊತ್ತಾ? ಈ ತತ್ಕಾಲದ ರೆಮಿಡಿ ಇದೆಯಲ್ಲ, ಅದು ಪೂರ್ತಿ ದೇಹಾಭಿಮಾನವಾಗಿದೆ, ಯಾವುದು ಹೋಗಿರಲ್ಲ. ಮನಸ್ಸು ತತ್ಕಾಲ ಪ್ರಸನ್ನವಾಗಿರುತ್ತೆ, ಆ ಹಿತ ಆಯ್ತು ಅಂತ ಆಗತ್ತೆ. ಅದು ಎಂತ ಹಿತವಲ್ಲ, ಅದೊಂದು ರೀತಿ ಈ ಗಾಯವನ್ನು ಕೆರ್ಕೊಂಡ ಹಿತವಾಗತ್ತಲ್ಲ. ಗಾಯ ವಾಸಿ ಆಗುವಾಗ ಸುತ್ತಲೂ ಕಡಿಯುತ್ತಲ್ಲ, ಗಾಯ ಸುತ್ತಲೂ ಕಡಿಯುತ್ತಲ್ಲ, ಅದನ್ನ ಕೆರ್ಕುವಾಗ ಒಂದು ಹಿತ ಆಗುತ್ತಲ್ಲ, ಆ ತರಹ ಹಿತ ಇದು, ಲೌಕಿಕ ಹಿತವಲ್ಲ. ಈ ಹುಳುಕಡ್ಡಿ ಕೆರ್ಕೊಂಡಾಗ ಹಿತವಾಗತ್ತೆ. ಹುಳುಕಡ್ಡಿ ಕೆರ್ಕೊಳ್ಳೋದು ಅದು ಇನ್ನು ಹಿತ ಆಗುತ್ತಲ್ಲ ಕೆರ್ಕೊಳ್ಬೇಕಾದ್ರೆ, ಆ ಹಿತವಾದ ಇದು ತತ್ವಜ್ಞಾನ ಪಡ್ಕೊಂಡ್ರೆ ಹೆಚ್ಚಿನ ಶಾಂತಿ ಪಡ್ಕೊಂಡು ಅಚಿರೇಣನೆ ಕ್ಷಿಪ್ರ ಸ್ವಲ್ಪ ಕಾಲದಲ್ಲಿ ಬೇಗದಿಂದಲೇ ಮೋಕ್ಷವನ್ನು ಹೊಂದ್ಬಿಡ್ತಾನೆ, ಶಾಂತಿಯನ್ನು ಹೊಂದ್ಬಿಡ್ತಾನೆ, ಮುಕ್ತನಾಗ್ಬಿಡ್ತಾನೆ. ಚಿರ ಅಂದ್ರೆ ಲೇಟ್ ಆಗಿ, ಅಚಿರ ಅಂದ್ರೆ ಕ್ಷಿಪ್ರ ಬೇಗನೆ, ಶಾರ್ಟ್ ಟೈಮ್, ಬಹಳ ಬೇಗನೆ. ಒಂದ್ ಏನಪ್ಪಾ ಅಂದ್ರೆ ಜ್ಞಾನವೇ ಬೇಕು ಅನ್ನೋಂತ ತಹತಹತೆ ಯಾರಿಗೂ ಇಲ್ಲ. ಹಾಗಾಗಿ ಜ್ಞಾನ ಸಿಗೋದು ಕಷ್ಟ. ಜ್ಞಾನ ಅಂದ್ರೆ ಏನು ಅಂತ ಗೊತ್ತಿಲ್ಲ ತುಂಬಾ ಜನಕ್ಕೆ. ಜ್ಞಾನ ಮಾಡ್ಕೊಳ್ಳೋದು ಅಂದ್ರೆ ಅದು ಏನೋ ಇದು ಕೋರ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೋರ್ಸ್ ಎಲ್ಲ ಜ್ಞಾನ ಮಾಡ್ಕೊಳ್ಳೋದು ಅನ್ನೋದು ಬಹಳ ಸೂಕ್ಷ್ಮತೆಯಿಂದ ಅರ್ಥ ಮಾಡ್ಕೋಬೇಕು.
ಸತ್ಯವನ್ನು ಇರೋ ಪರಮಾರ್ಥವನ್ನ ಪದಾರ್ಥವನ್ನು ಇರೋ ಹಾಗೆ ಕಂಡುಕೊಳ್ಳೋದಿದೆಯಲ್ಲ ಅದಕ್ಕೊಂದು ಬಹಳ ಒಂದು ಜಾಣ್ಮೆ ಒಂದು ಸೂಕ್ಷ್ಮತೆ ಬೇಕು. ಅದಕ್ಕೆ ಇಳ್ಕೊಳ್ತಲ್ಲ ಮನಸ್ಸು ಆಳಕ್ಕೆ ಇಳ್ಕೊಂಡಾಗ ಅಲ್ಲಿ ತಾನು ಡೂಬೆ ಆಗ್ಬಿಡುತ್ತೆ, ಮನಸ್ಸು ಒಂದಾಗ್ಬಿಡುತ್ತೆ, ಇಳಿಯುತ್ತಲೇ ತಾನು ಅದ್ರಲ್ಲಿ ಮರ್ಜಾಗ್ಬಿಡುತ್ತೆ, ಸೇರೋಗ್ಬಿಡುತ್ತೆ, ಇಲ್ಲೇ ಇಲ್ಲ ಅಂತ ಬಿಡುತ್ತೆ. ಇಲ್ಲೇ ಇಲ್ಲ ಅಂತಾಗಿ ಅದೇ ಪರಮಾರ್ಥ, ಅದೇ ಸತ್ಯ, ಅದೇ ಅಂತ ಎಲ್ಲವೂ ಜ್ಞಾನವೇ, ಯಾವುದು ಕ್ರಿಯೆ ಅಲ್ಲ, ಅನುಭವಾತ್ಮಕವಾಗಿ ಬಂದಿದೆ. ನಾಳೆ ಭಾಷೆ ಓದೋಣ.